ಹಲೋ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತು ಆಸಿಡ್ಸ್ ಬೇಸ್ ಸಾಲ್ಟ್ಸ್ ಚಾಪ್ಟರ್ ಅಲ್ಲಿ ಸಾಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಸಿಡ್ಸ್ ಮತ್ತೆ ಬೇಸ್ನ ಫುಲ್ ಕವರ್ ಮಾಡಿದ್ದೀನಿ. ಸೊ ಹಂಗೆ ಇವತ್ತು ನಾವು ಸಾಲ್ಟ್ಸ್ ಅನ್ನ ಡೀಟೇಲ್ ಆಗಿ ಕಲಿಯೋಣ. ಸೊ ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಒಂದ್ಸಲ ಹೋಗಿ ಚೆಕ್ ಮಾಡಿ, ಯಾಕಂದ್ರೆ ಆಸಿಡ್ಸ್ ಬೇಸಸ್ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಯಾವ್ಯಾವ ರಿಯಾಕ್ಷನ್ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಯಾವುದನ್ನು ಕೊಡ್ಬೋದು, ಆಮೇಲೆ ಅದನ್ನು ಹೆಂಗೆ ಈಸಿಲಿ ಸಾಲ್ವ್ ಮಾಡಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗೆ ಈ ವಿಡಿಯೋದಲ್ಲೂ ಕೂಡ ನಾವು ಸಾಲ್ಟ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಆಮೇಲೆ ಈ ಸಾಲ್ಟ್ಸ್ ಪಾರ್ಟ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ 7 ಅಥವಾ 8 ಮಾರ್ಕ್ಸಲ್ಲಿ ಈ ಚಾಪ್ಟರ್ ಬರೋದು 7 ಅಥವಾ 8 ಮಾರ್ಕ್ಸಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಅದರಲ್ಲಿ ಸಾಲ್ಟ್ಸ್ ಪಾರ್ಟ್ ಇದ್ದೇ ಇರುತ್ತೆ. ಸಾಲ್ಟ್ಸ್ದು ಅಪ್ಲಿಕೇಶನ್ಸ್ ತುಂಬ ಇದೆ. ಆ್ಯಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್ ನೋಡಿ, ಸಾಲ್ಟ್ಸ್ ಅಪ್ಲಿಕೇಶನ್ಸ್ ತುಂಬ ಇದೆ. ಸೊ ನಿಮಗೆ ಕ್ಯೂರಿಯಾಸಿಟಿ ಆಗಿರ್ಬೋದಲ್ವಾ, ಸೊ ಹೆಂಗೆ ಈ ಸಾಲ್ಟ್ಸ್ ಇದರಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಅದನ್ನೇ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಒಂದೊಂದಾಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸಾಲ್ಟ್ಸ್ ಬಗ್ಗೆ ನಾವು ಏನು ಮಾಡೋಣ ತಿಳ್ಕೊಳ್ಳೋಣ. ಸೊ ಸಾಲ್ಟ್ಸ್ ಅಂದರೆ ಏನು? ನಾವು ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ವಿ. ಆ್ಯಸಿಡ್ ಮತ್ತು ಬೇಸ್ ಎರಡೂ ಕೂಡಿ ರಿಯಾಕ್ಟ್ ಆದಾಗ ನಮ್ಗಲ್ಲಿ ಏನು ಸಿಗುತ್ತೆ? ಪ್ರಾಡಕ್ಟ್ಸಲ್ಲಿ ಏನು ಸಿಗುತ್ತೆ ಹೇಳಿ ನೋಡೋಣ, ಕಾಮೆಂಟ್ ಮಾಡಿ ನೋಡೋಣ. ಐ ಥಿಂಕ್ ನೀವು ಮಾಡಿರ್ತೀರಾ. ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಆ ಸಾಲ್ಟ್ ಬಗ್ಗೆನೇ ನಾವು ಇವತ್ತೇನು ಮಾಡೋಣ ತಿಳ್ಕೊಳ್ಳೋಣ. ಸಾಲ್ಟಲ್ಲಿ ಮೂರು ಟೈಪ್ಸು. ಫಸ್ಟ್ ಒನ್ನು ಆಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್, ಆಮೇಲೆ ನ್ಯೂಟ್ರಲ್ ಸಾಲ್ಟ್. ಸೊ ನ್ಯೂಟ್ರಲ್ ಸಾಲ್ಟ್, ಆಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್ ಹಾಗಂದ್ರೆ ಏನು ಅಂತ ಡೀಟೇಲಲ್ಲಿ ನೋಡೋಣ. ನ್ಯೂಟ್ರಲ್ ಅಂದರೆ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಅಲ್ಲಿ ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದ್ದೆ, ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ದೆ, ಕೆಲವು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೆ. ಸೊ ಅವೆರಡೂ ಕೂಡಿ ಯಾವಾಗ ರಿಯಾಕ್ಟ್ ಆಗ್ತವೆ ಅವು ಸಾಲ್ಟ್ ಮತ್ತು ವಾಟರ್ನ ರಿಲೀಸ್ ಮಾಡ್ತವೆ. ಅಲ್ಲಿ ರಿಲೀಸ್ ಆಗಿರೋ ಸಾಲ್ಟ್ ಹೆಂಗಿರುತ್ತೆ? ಅದು ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಸಾಲ್ಟ್ಸ್ ಆರ್ ದ ಸಾಲ್ಟ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. pH ಎಷ್ಟಿರುತ್ತೆ ನ್ಯೂಟ್ರಲ್ ಸಾಲ್ಟ್ಸ್ದು? pH 7 ಆಗಿರುತ್ತೆ. ಯಾಕಂದರೆ ನ್ಯೂಟ್ರಲ್ ಕೆಮಿಕಲ್ಸ್ ಎಲ್ಲದರದ್ದು pH ಎಷ್ಟಿರುತ್ತೆ? 7 ಆಗೇ ಇರುತ್ತೆ. ಆಮೇಲೆ ಸೆಕೆಂಡ್ ಒನ್ ಆಸಿಡಿಕ್ ಸಾಲ್ಟ್ಸ್. ಆಸಿಡಿಕ್ ಸಾಲ್ಟ್ಸ್ ಆರ್ ದ ಸಾಲ್ಟ್ಸ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ಇರೋದ್ರಿಂದ ಜಾಸ್ತಿ ಡಾಮಿನೆಂಟ್ ಯಾವುದಿರುತ್ತೆ? ಸ್ಟ್ರಾಂಗ್ ಆಸಿಡ್ ಇರುತ್ತೆ. ಸೊ ನಮ್ಗೆ ಬರೋ ಸಾಲ್ಟ್ ಹೆಂಗಿರುತ್ತೆ? ಆಸಿಡಿಕ್ ಸಾಲ್ಟ್ ಆಗೇ ಇರುತ್ತೆ. ನಾವು ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ, ಅಲ್ಲಿ ಆಸಿಡ್ದು pH ಎಷ್ಟಿರುತ್ತೆ? ಬಿಲೋ 7 ಇರುತ್ತೆ. ಹಾಗೆ ಇಲ್ಲಿ ಕೂಡ ಸಾಲ್ಟ್ಸ್, ಆಸಿಡಿಕ್ ಸಾಲ್ಟ್ಸ್ದು pH ಎಷ್ಟಿರುತ್ತೆ? ಬಿಲೋ 7 ಇರುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ವೀಕ್ ಆಸಿಡ್. ಸ್ಟ್ರಾಂಗ್ ಬೇಸ್ ಇರೋದ್ರಿಂದ, ವೀಕ್ ಆಸಿಡ್ ಇರೋದ್ರಿಂದ ಇದು ಸಾಲ್ಟ್ ಹೆಂಗಾಗುತ್ತೆ? ಬೇಸಿಕ್ ಸಾಲ್ಟ್ ಆಗುತ್ತೆ. pH ಅಬೌವ್ 7 ಆಗಿರುತ್ತೆ. pH ಬಿಲೋ 7 ಅಂದರೆ ಅಸಿಡಿಕ್, pH ಅಬೌವ್ 7 ಆಗಿರುತ್ತೆ. ದಟ್ ಈಸ್ 7.1 to 14. ಸೊ ಇಂಥ ಸಾಲ್ಟ್ಸಿಗೆ ನಾವೇನಂತ ಕರಿತೀವಿ? ಬೇಸಿಕ್ ಸಾಲ್ಟ್ಸ್ ಅಂತ ಕರಿತೀವಿ. ಇವಾಗ ನಾವೇನು ಮಾಡೋಣ, ಒಂದೊಂದೇ ಎಕ್ಸಾಂಪಲ್ಸ್ ನೋಡೋಣ. ಅರ್ಥ ಆಯ್ತಲ್ವಾ? ವಾಟ್ ಈಸ್ ಸಾಲ್ಟ್ಸ್, ವಾಟ್ ಈಸ್ ನ್ಯೂಟ್ರಲ್ ಸಾಲ್ಟ್, ವಾಟ್ ಈಸ್ ಅಸಿಡಿಕ್ ಸಾಲ್ಟ್, ವಾಟ್ ಈಸ್ ಬೇಸಿಕ್ ಸಾಲ್ಟ್. ಒಂದು ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ. ಸೊ ಸ್ಟ್ರಾಂಗ್ ಆ್ಯಸಿಡಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನಿ? HCl ತೊಗೊಂಡಿದ್ದೀನಿ. ಸ್ಟ್ರಾಂಗ್ ಬೇಸ್ NaOH, ನ್ಯೂಟ್ರಲ್ ಸಾಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಹೆಂಗಿರುತ್ತೆ? ಸರಿ, Na ಪ್ಲಸ್ Cl ಕೂಡಿ ಏನಾಗುತ್ತೆ? ನಮಗಿಲ್ಲ NaCl ಸಾಲ್ಟ್ ಸಿಗುತ್ತೆ. ಇದ್ರ ಹೆಸರೇನು? ಸೋಡಿಯಂ ಕ್ಲೋರೈಡ್. ನಿಮ್ಗೆ ಗೊತ್ತಿದೆ ಅಲ್ಲ, ಸೋಡಿಯಂ ಕ್ಲೋರೈಡ್ ಅಂದರೆ NaCl. ಸೊ ಇದೆಂಥ ಸಾಲ್ಟು? ಇದು ನ್ಯೂಟ್ರಲ್ ಸಾಲ್ಟ್. ಯಾಕಂದರೆ ಒಂದು ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸಿಂದ ಆಗಿರೋದ್ರಿಂದ ಇದು ಒಂದು ನ್ಯೂಟ್ರಲ್ ಸಾಲ್ಟ್. ಸೊ pH ಎಷ್ಟಿರುತ್ತೆ? 7 ಆಗಿ ಇರುತ್ತೆ. ನೆಕ್ಸ್ಟು ವೀಕ್ ಆ್ಯಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್. ವೀಕ್ ಆ್ಯಸಿಡ್ಗೆ ಎಕ್ಸಾಂಪಲ್ H2CO3, ಕಾರ್ಬೋನಿಕ್ ಆ್ಯಸಿಡನ್ನು ತೊಗೊಂಡಿದ್ದೀವಿ. ಹಾಗೆ ಸ್ಟ್ರಾಂಗ್ ಬೇಸ್ಗೆ ಎಕ್ಸಾಂಪಲ್ NaOH ತೊಗೊಂಡಿದ್ದೀವಿ. ಸೊ ಇಲ್ಲಿ ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ನಮಗೆ ಬೇಸಿಕ್ ಸಾಲ್ಟ್ ಸಿಗುತ್ತೆ. ಸೊ ಎರಡೂ ಕೂಡಿ ಏನು ಸಿಗುತ್ತೆ ನಮಗಿಲ್ಲಿ? Na2CO3, Na2CO3 ಸಿಗುತ್ತೆ. ಹಾಗಂದರೆ ಸೋಡಿಯಂ ಕಾರ್ಬೋನೇಟ್. ಇದೆಂಥ ಸಾಲ್ಟು? ಇದು ಬೇಸಿಕ್ ಸಾಲ್ಟ್. ಯಾಕಂದರೆ ಸ್ಟ್ರಾಂಗ್ ಬೇಸನ್ನು ಯೂಸ್ ಮಾಡಿ ನಾವು ಈ ಸಾಲ್ಟನ್ನ ಪ್ರಿಪೇರ್ ಮಾಡಿದ್ದೀವಿ. pH ಎಷ್ಟಿರುತ್ತೆ? pH ಮೋರ್ ದ್ಯಾನ್ 7. pH ಎಷ್ಟಿರುತ್ತೆ? ಮೋರ್ ದ್ಯಾನ್ 7. ಥರ್ಡ್ ಒನ್ ನೋಡೋಣ, ಸ್ಟ್ರಾಂಗ್ ಆ್ಯಸಿಡ್. ಎಸ್, ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ವೀಕ್ ಬೇಸ್ ಗಿವ್ಸ್ ಯಾವ ಸಾಲ್ಟ್ ಕೊಡುತ್ತೆ? ಆ್ಯಸಿಡಿಕ್ ಸಾಲ್ಟ್. ಆಮೇಲೆ pH ಎಷ್ಟಿರುತ್ತೆ? ಬಿಲೋ 7, ಲೋವರ್ ದ್ಯಾನ್ 7 ಇರುತ್ತೆ. ಎಕ್ಸಾಂಪಲ್ ನೋಡೋಣ, HCl NH4OH. NH4OH is a weak base. So NH4 ಮತ್ತೆ Cl
ಕನೆಕ್ಟ್ ಆಗಿ NH4Cl ನ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ಅಮೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಅಮೋನಿಯಂ ಕ್ಲೋರೈಡ್. ಓಕೆ, ಸೊ ಇದು ಒಂದು ಆಸಿಡಿಕ್ ಸಾಲ್ಟ್. ಓಕೆ, ಇದ್ರ pH ಎಷ್ಟಿರುತ್ತೆ? ಬಿಲೋ 7 ಇರುತ್ತೆ. ಎಸ್, ಸೊ ಹೀಗೆ ನಾವು ಏನು ಮಾಡ್ತೀವಿ, ಆಸಿಡ್ ಬೇಸ್ ಕೂಡಿ ಸಾಲ್ಟ್ ಕೊಡುತ್ತಲ್ಲ, ಆ ಸಾಲ್ಟ್ ಯಾವ ನೇಚರ್ ಆಗಿರುತ್ತೆ ಅಂತ ನಾವು ಯಾವ್ಯಾವ ಆಸಿಡ್ ಮತ್ತು ಬೇಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ರಿಯಾಕ್ಷನಲ್ಲಿ ಅಂತ ನೋಡಿ ನಾವು ಕಂಡು ಹಿಡಿತೀವಿ. ಸೊ ಇಲ್ಲಿ ನಾನು ಕೆಲವೊಂದು ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಆ್ಯಸಿಡು, ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್ಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈ ಬಾಕ್ಸು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮಗೆ ಈ ಥರ ಕ್ವಶನ್ಸ್ ಬಂದರೆ ನಿಮಗೆ ಫಟ್ ಅಂತ ಜ್ಞಾಪಕ ಬರಬೇಕು, ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಇತ್ತು, ಯಾವುದು ವೀಕ್ ಬೇಸ್ ಇತ್ತು ಅಂತ ಹೇಳಿ. ಸೊ ನೋಡೋಣ, ಸ್ಟ್ರಾಂಗ್ ಆ್ಯಸಿಡ್ ಯಾವ್ಯಾವುದಿದೆ? H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್, HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, HNO3 ಅಂದರೆ ನೈಟ್ರಿಕ್ ಆ್ಯಸಿಡ್. ವೀಕ್ ಆ್ಯಸಿಡ್ಸಲ್ಲಿ ಯಾವ್ದಾವುದಿದೆ? ಆಸಿಟಿಕ್ ಆ್ಯಸಿಡ್, CH3COH. ವೆರಿ ವೆರಿ ಇಂಪಾರ್ಟೆಂಟ್, ಇದು ಜ್ಞಾಪಕ ಇಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟು ಸಿಟ್ರಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಕಾರ್ಬೋನಿಕ್ ಆ್ಯಸಿಡ್, H2CO3, ಇವೆಲ್ಲ ಏನು ವೀಕ್ ಆ್ಯಸಿಡ್ಸ್. ಸೊ ಇದರಲ್ಲಿ ನೀವು ಜಾಸ್ತಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಆಸಿಟಿಕ್ ಆ್ಯಸಿಡ್ ಮತ್ತು ಕಾರ್ಬೋನಿಕ್ ಆ್ಯಸಿಡ್ನ. ನೆಕ್ಸ್ಟ್ ನೋಡೋಣ, ಸ್ಟ್ರಾಂಗ್ ಬೇಸ್ ನೋಡೋಣ. ಸ್ಟ್ರಾಂಗ್ ಬೇಸಲ್ಲಿ ಫಸ್ಟ್ ಯು ಶುಡ್ ರಿಮೆಂಬರ್ sodium hydroxide. You must remember sodium hydroxide and potassium hydroxide are strongest bases. ಆಮೇಲೆ calcium hydroxide, magnesium hydroxide, barium hydroxide are also strong bases. Next weak base ನೋಡೋಣ, ammonium hydroxide. Ammonium hydroxide is weak base and CuOH twice, FeOH twice, yes, and then zinc hydroxide, ಇವೆಲ್ಲ ವೀಕ್ ಬೇಸಸ್. ಓಕೆ, ಸೊ ಇದರಲ್ಲಿ ಎಲ್ಲನೂ ಜ್ಞಾಪಕ ಇಟ್ಕೋಬೇಕು ಅಂತಿಲ್ಲ, ಬಟ್ ಮೇನ್ ಯಾವುದಾದಿದೆ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು, ಅಂದರೆ ಮಾತ್ರ ನಿಮಗೆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಓಕೆ, ನಾವು ಒಂದೊಂದು ಕ್ವಶನ್ ಸಾಲ್ವ್ ಮಾಡೋಣ. ಐಡೆಂಟಿಫೈ ದ ಸಾಲ್ಟ್ಸ್ ಆಸ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್. ಸೊ ಕೊಟ್ಟಿರೋಂಥ ಸಾಲ್ಟ್ ಅಸಿಡಿಕ್ ಆಗಿದೆಯಾ, ಬೇಸಿಕ್ ಆಗಿದೆಯಾ ಅಥವಾ ನ್ಯೂಟ್ರಲ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಸೊ ಸಾಲ್ವ್ ಮಾಡಿ ನೋಡೋಣ. So NaOH is made up of NaCl is made up of NaOH plus HCl ಅಲ್ವಾ. ಸೊ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಎಂಥ ಸ್ಟ್ರಾಂಗ್ ಬೇಸ್ ಅದು, ಇದು ಸ್ಟ್ರಾಂಗ್ ಆ್ಯಸಿಡ್. ಸೊ ನಮಗೆ ಇಲ್ಲಿ ಎಂಥ ಸಾಲ್ಟ್ ಸಿಗುತ್ತೆ? ನ್ಯೂಟ್ರಲ್ ಸಾಲ್ಟ್ ಸಿಗುತ್ತೆ. pH ಎಷ್ಟಿರುತ್ತೆ? 7 ಆಗಿರುತ್ತೆ. ಹಾಗೆ KNO3ನ KOH ಪ್ಲಸ್ HNO3ಇಂದ ಮಾಡ್ತೀವಿ ಅಲ್ವಾ, HNO3 KOH. ಸೊ ಇದು ಎಂಥದ್ದು? ಸ್ಟ್ರಾಂಗ್ ಬೇಸ್. ಇದು ಎಂಥದ್ದು? ಸ್ಟ್ರಾಂಗ್ ಆ್ಯಸಿಡ್. ಸೊ ಇದು ಹೆಂಗಿರುತ್ತೆ? ನ್ಯೂಟ್ರಲ್ ಆಗಿ ಇರುತ್ತೆ. ನೆಕ್ಸ್ಟ್ ಒನ್ ನೋಡೋಣ, NH4Cl. NH4Cl ನಾನು ಆವಾಗಲೇ ಸಾಲ್ವ್ ಮಾಡಿದ್ದೀನಿ, ಮತ್ತೊಮ್ಮೆ ಸಾಲ್ವ್ ಮಾಡ್ತೀನಿ. HCl ಫಸ್ಟ್ ನಾವು ಬೇಸ್ ಬರೀತಿದ್ದೀವಿ, NH4OH ಪ್ಲಸ್ HCl. ಸೊ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಇರೋದ್ರಿಂದ ನಮಗೆ ಬರೋ ಸಾಲ್ಟ್ ಹೆಂಗಿರುತ್ತೆ? ಆ್ಯಸಿಡಿಕ್ ಆಗೇ ಇರುತ್ತೆ. ಇವಾಗಲೇ ಸಾಲ್ವ್ ಮಾಡಿದ್ವಿ ಅಲ್ವಾ, ಆಸಿಡಿಕ್ ಸಾಲ್ಟಲ್ಲಿ NH4Cl. ಸೊ ಅದೇ ಎಕ್ಸಾಂಪಲ್. ನೆಕ್ಸ್ಟ್ ZnSO4, ಜಿಂಕ್ ತೊಗೊಳ್ಳೋಣ, ಜಿಂಕ್ ಹೈಡ್ರಾಕ್ಸೈಡ್ ತೊಗೊಳ್ಳೋಣ, ಪ್ಲಸ್ H2SO4ಇಂದ SO4 ಬಂದಿರುತ್ತೆ. ಸೊ H2SO4 ಸ್ಟ್ರಾಂಗ್ ಆ್ಯಸಿಡ್. ಹಂಗೆ ಜಿಂಕ್ ಹೈಡ್ರಾಕ್ಸೈಡ್ ಎಂಥ ಆ್ಯಸಿಡ್ ಇದೆ? ವೀಕ್ ಬೇಸ್ ಇದೆ. ಸೊ ಅದಕ್ಕೆ ನಾವು ಇದನ್ನು ಆಸಿಡಿಕ್ ಸಾಲ್ಟ್ ಅಂತ ಕರಿಬೋದು, ಯಾಕಂದರೆ ಸ್ಟ್ರಾಂಗ್ ಆ್ಯಸಿಡ್ ಇದೆ. ನೆಕ್ಸ್ಟ್ ಒನ್ ನೋಡೋಣ, CH3COONA ಅಂದರೆ ಸೋಡಿಯಂ ಅಸಿಟೇಟ್. ಇದನ್ನು NaOH ಇಂದ ತಗೋಬೋದು, ಪ್ಲಸ್ CH3COH, ದಟ್ ಈಸ್ ಆರ್ ವೀಕ್ ಆ್ಯಸಿಡ್, acidic acid. So this is weak acid, this is strong base, so nature of the salt will be basic. Okay, so ಇನ್ನೂ 5 ಇದೆ ಇಲ್ಲಿ. ಸೊ ಈ 5 ನಿಮಗೆ ಹೋಮ್ ವರ್ಕ್, ಯು ಹ್ಯಾವ್ ಟು ಡೂ ಇಟ್. ಈ 5 ಸಾಲ್ವ್ ಮಾಡಿ ಅಂದರೆ ನಿಮಗೆ ಈಸಿ ಆಗುತ್ತೆ. ವೆದರ್ ದ ಗಿವನ್ ಸಾಲ್ಟ್ ಇಸ್ ಆಸಿಡಿಕ್, ಬೇಸಿಕ್, ಸಾಲ್ಟ್ ಅಂತ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಏನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದನ್ನು ಮಾಡೋಕ್ಕೆ ಒಂದು ಟ್ರಿಕ್ಕು ಇದೆ, ನಾನು ಅದನ್ನು ಎಂಡ್ ಆಫ್ ದ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ 1 molar acetic acid is mixed with 1 molar sodium hydroxide solution. Determine the nature of the salt forms here with suitable example. Suitable reason. So 1 m acetic acid ಅಂದರೆ acetic acid ಅಂದರೆ ಯಾವುದು? 1 molar acetic acid ಅಂದರೆ ಯಾವುದು? CH3COH. ಓಕೆ, 1 m sodium hydroxide. sodium hydroxide ಅಂದರೆ ಯಾವುದು? NaOH. ಏನು ಕೇಳ್ತಿದ್ದಾರೆ? Determine the nature of the salt
ಫಾರ್ಮ್ಸ್ ಹಿಯರ್ ವಿತ್ ಸೂಟೇಬಲ್ ರೀಸನ್. ಸೊ ಎಂಥ ಸಾಲ್ಟ್ ಫಾರ್ಮ್ ಆಗುತ್ತೆ? ಇದು ಸ್ಟ್ರಾಂಗ್ ಬೇಸ್, ಇದು ವೀಕ್ ಆಸಿಡ್. ಸೊ ಇಲ್ಲಿ ಆಬ್ವಿಯಸ್ಲಿ ಬೇಸಿಕ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ನಾವು ಹಿಯರ್ ವಿ ಆರ್ ಯೂಸಿಂಗ್ ಸ್ಟ್ರಾಂಗ್ ಬೇಸ್. ಸೊ ವಿಚ್ ಎವರ್ ಸಾಲ್ಟ್ ಇಸ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್ ಆರ್ ಆಲ್ವೇಸ್ ಬೇಸಿಕ್ ಇನ್ ನೇಚರ್ ಅಂತ ಬರಿಬೋದು. ಆಮೇಲೆ pH ಕೇಳಿಲ್ಲ, pH ಎಷ್ಟಿರುತ್ತೆ? ಮೋರ್ ದ್ಯಾನ್ 7 ಇರುತ್ತೆ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ಅ ಸ್ಟ್ರಾಂಗ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಆಡೆಡ್ ಟು ದ ಸ್ಟ್ರಾಂಗ್ ಸೊಲ್ಯೂಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಸ್ಟ್ರಾಂಗ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಿದ್ದಾರೆ, NaOH ಪ್ಲಸ್ ಸ್ಟ್ರಾಂಗ್ ಸೊಲ್ಯೂಷನ್ ಆಫ್ HCl. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ HCl. ವಾಟ್ ಈಸ್ ದ ನೇಚರ್ ಆಫ್ ದ ಸಾಲ್ಟ್ ಸೊಲ್ಯೂಷನ್ ಫಾರ್ಮ್ ಹಿಯರ್? ಎರಡು ಕೂಡಿ NaCl ಪ್ರೊಡ್ಯೂಸ್ ಮಾಡ್ತವೆ. ಸೊ ಹೆಂಗಿರುತ್ತೆ ನೇಚರ್ ಅಂತ ಕೇಳ್ತಿದ್ದಾರೆ. ಎರಡು ಸ್ಟ್ರಾಂಗ್ ಇರೋದ್ರಿಂದ ಇದು ಹೆಂಗಿರುತ್ತೆ? ನ್ಯೂಟ್ರಲ್ ಆಗಿರುತ್ತೆ. ಸೊ ನೇಚರ್ ವಿಲ್ ಬಿ ನ್ಯೂಟ್ರಲ್. ಆ್ಯಂಡ್ ದೆನ್ write a balanced chemical equation for this reaction. So balanced chemical equation already ಬರ್ದಿದ್ದೀನಿ. ಏನು ಮಿಸ್ಸಿಂಗ್ ಇದೆ ಇಲ್ಲಿ? ವಾಟರ್ ಮಿಸ್ಸಿಂಗ್ ಇದೆ. ಸೊ ವಾಟರ್ ಯು ಹ್ಯಾವ್ ಟು ರೈಟ್. ಸೊ ಅಂದರೆ ಏನಾಗುತ್ತೆ? ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಥರ ಏನು ಮಾಡ್ತಾರೆ, ನಿಮಗೆ ಕ್ವಶನ್ಸ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಯು ಮಸ್ಟ್ ಸಾಲ್ವ್ ದೆಮ್ ವಿತೌಟ್ ಕನ್ಫ್ಯೂಷನ್. ನೋಡಿದ ತಕ್ಷಣ ನಿಮಗೆ ಭಯ ಆಗಿಬಿಡುತ್ತೆ, ಏನಪ್ಪ ಇದು 1 molar ಅಸಿಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ ಅಂತ. ಭಯ ಪಡೋದು ಅವಶ್ಯಕತೆ ಇಲ್ಲ. ಏನು ಮಾಡಬೇಕು? ಜಸ್ಟ್ ನೇಮ್ ನೋಡಿಕೊಂಡು ಅದ್ರ ಫಾರ್ಮುಲಾ ಬರೆದು ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡ್ರೆ ಯು ವಿಲ್ ಸಾಲ್ವ್ ಆಲ್ ದ ಕ್ವಶನ್ಸ್. ಸೊ ಹಿಂಗೆ ಏನು ಮಾಡಬೇಕು? ನೀವು ಸಾಲ್ವ್ ಮಾಡಬೇಕು. ಸೊ ಈಗ ನಾವು ಸಾಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೋರ್ ಅಬೌಟ್ ಸಾಲ್ಟ್ಸ್. ಸೊ ನಿಮಗೆ ಸಾಲ್ಟ್ ಅಂದ ತಕ್ಷಣ ಯಾವ ಸಾಲ್ಟ್ ಜ್ಞಾಪಕ ಬರುತ್ತೆ ಹೇಳಿ? ಎಸ್, ವೆರಿ ಗುಡ್. ಮನೇಲಿ ಯೂಸ್ ಮಾಡೋ ಸಾಲ್ಟ್ ಅದು NaCl, ಸೋಡಿಯಂ ಕ್ಲೋರೈಡ್ ಅಲ್ವಾ? ಸೊ ಸೋಡಿಯಂ ಕ್ಲೋರೈಡ್ಗೆ ನಾವು ಏನಂತ ಕರಿತೀವಿ? ಕಾಮನ್ ಸಾಲ್ಟ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಕಾಮನ್ ಸಾಲ್ಟ್. ಓಕೆ. ಸೊ ಈ ಕಾಮನ್ ಸಾಲ್ಟ್ ಅಥವಾ ರಾಕ್ ಸಾಲ್ಟನ್ನು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಜಸ್ಟ್ ಪಿಕ್ಚರೈಸ್ ಮಾಡಿದ್ದೀನಿ. ಜಸ್ಟ್ ಒಂದ್ಸಲ ನೋಡ್ಬಿಡಿ. ಓಕೆ. ಸೊ ಸಿ ವಾಟರಲ್ಲಿ ತುಂಬ ಸಾಲ್ಟ್ಸ್ ಇರುತ್ತೆ, ಬರೀ NaCl ಒಂದೇ ಇರಲ್ಲ. ಅದನ್ನು ನಾವು ಫಸ್ಟ್ ಏನು ಮಾಡ್ತೀವಿ? ಡಿವೈಡ್ ಮಾಡ್ಕೋತೀವಿ, ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೋತೀವಿ. ಆಮೇಲೆ ಅಲ್ಲಿ ಬೆಡ್ ಥರ ಏನಾಗುತ್ತೆ? ಸಾಲ್ಟ್ಸ್ ಫಾರ್ಮ್ ಆಗುತ್ತೆ. ಆಮೇಲೆ ನಮಗೆ ಪ್ರೊಡ್ಯೂಸ್ ಆಗೋ ಸಾಲ್ಟ್ಸ್ ಹೆಂಗಿರುತ್ತೆ? ಬ್ರೌನ್ ಕಲರಲ್ಲಿರುತ್ತೆ. ಬ್ರೌನ್ ಕಲರ್ ಇರುತ್ತೆ, ಯಾಕಂದರೆ ಅದು ಇಂಪ್ಯೂರಿಟೀಸ್ ಇರುತ್ತೆ ಅದರಲ್ಲಿ. ಆಮೇಲೆ ನಾವು ಅದನ್ನು ಕೋಲ್ ಮೈನಿಂಗ್ ಹೆಂಗೆ ಮಾಡ್ತೀವಲ್ಲ, ಹಾಗೆ ಭೂಮಿ ಒಳಗಡೆ ಏನು ಮಾಡ್ತೀವಿ? ಈ ಸಾಲ್ಟನ್ನು ಪ್ರಿಸರ್ವ್ ಮಾಡ್ತೀವಿ. ತುಂಬ ವರ್ಷಗಳ ನಂತರ ನಮಗೆ ಏನು ಸಿಗುತ್ತೆ? ನಮಗೆ ಸಾಲ್ಟ್ ಸಿಗುತ್ತೆ. ಆಮೇಲೆ ಅದನ್ನು ನಾವು ಪ್ಯೂರ್ ಮಾಡಿದ ತಕ್ಷಣ ನಮಗೆ ಏನು ಸಿಗುತ್ತೆ? NaCl ಅಥವಾ ರಾಕ್ ಸಾಲ್ಟ್ ಅಥವಾ ಕಾಮನ್ ಸಾಲ್ಟ್ ಸಿಗುತ್ತೆ. ಸೊ ಹೀಗೆ ನಾವೇನು ಮಾಡ್ತೀವಿ? ಕಾಮನ್ ಸಾಲ್ಟನ್ನು ನಾವೇನು ಮಾಡ್ತೀವಿ? ಪ್ರೊಡ್ಯೂಸ್ ಮಾಡ್ತೀವಿ. ಈ ಕಾಮನ್ ಸಾಲ್ಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಸಾಲ್ಟನ್ನು ಯೂಸ್ ಮಾಡಿ ನಾವು ತುಂಬಾ ಕೆಮಿಕಲ್ಸನ್ನು ಪ್ರಿಪೇರ್ ಮಾಡ್ತೀವಿ. ಅವು ಯಾವ್ಯಾವ ಕೆಮಿಕಲ್ಸು, ಯಾವ್ಯಾವ ಸಾಲ್ಟ್ಸು ಅಂತ ನಾವು ನೋಡೋಣ. ನೋಡಿ, ಯೂಸಸ್ ಆಫ್ ಕಾಮನ್ ಸಾಲ್ಟ್. ಈಗ ಕಾಮನ್ ಸಾಲ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಯೂಸಸ್ ಏನೇನಿದೆ ಅಂತ ನೋಡೋಣ. ಫಸ್ಟ್, ಇನ್ ಫುಡ್ ಯೂಸ್ಡ್ ಆಸ್ ಅ ಸೀಸನಿಂಗ್ ಆ್ಯಂಡ್ ಫಾರ್ ಅ ಪ್ರಿಸರ್ವಿಂಗ್ ಫುಡ್. ಸೊ ನೀವು ನೋಡಿದ್ದೀರಾ, ಅಡುಗೆಯಲ್ಲಿ ದಿನ ನಾವು ಉಪ್ಪು ಹಾಕ್ತೀವಿ. ಸೊ ಫುಡ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಫಾರ್ ಪ್ರಿಸರ್ವಿಂಗ್ ಫುಡ್ ಅಂತಂದರೆ ನೀವು ಪಿಕಲ್ಸಲ್ಲಿ ನಾವು ಏನು ಹಾಕ್ತೀವಿ? ಉಪ್ಪು ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಕೆಡಬಾರ್ದು ಅಂತ ಹಾಕ್ತೀವಿ. ಸೊ ಫುಡ್ಡಲ್ಲಿ ನಾವು ಕಾಮನ್ ಸಾಲ್ಟನ್ನು ಯೂಸ್ ಮಾಡ್ತೀವಿ. ಆಮೇಲೆ ಡಿ-ಐಸಿಂಗ್. ಸೊ ರೋಡಲ್ಲಿ ಏನಾದರೂ ಐಸ್ ತುಂಬ ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ, ಹಿಮ ಇರೋ ಪ್ರದೇಶದಲ್ಲಿ. ಸೊ ಆವಾಗ ನಾವು ಸಾಲ್ಟನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ? ಡಿ-ಐಸಿಂಗ್ ಮಾಡ್ತೀವಿ. ಅಂದರೆ ಐಸನ್ನು ನಾವೇನು ಮಾಡ್ತೀವಿ? ತೆಗಿತೀವಿ. ಆಮೇಲೆ ಮ್ಯಾನುಫ್ಯಾಕ್ಚರ್ ಆಫ್ ಕೆಮಿಕಲ್ಸ್. ಸೊ ಅದೇ ನಾನು ಹೇಳಿದ್ನಲ್ಲ, ತುಂಬಾ ಕೆಮಿಕಲ್ಸ್ನ ಪ್ರಿಪೇರ್ ಮಾಡೋಕ್ಕೆ ನಮ್ಮ ಕಾಮನ್ ಸಾಲ್ಟ್ ಏನಿದು ರಾ ಮಟೀರಿಯಲ್. ಸೊ ಅದು ಹೆಂಗೆ ಅಂತ ನಾವು ಮುಂದೆ ನೋಡೋಣ. ನೆಕ್ಸ್ಟ್, ಅದರ್ ಯೂಸಸ್ ಯೂಸ್ಡ್ ಇನ್ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್. ತುಂಬಾ ಇಂಡಸ್ಟ್ರಿಯಲ್ ಪ್ರೊಸೆಸಲ್ಲಿ ನಾವು ಈ ಸಾಲ್ಟನ್ನು ಯೂಸ್ ಮಾಡ್ತೀವಿ. ಆಮೇಲೆ ಮೆಡಿಕಲ್ ಯೂಸ್, ನಾವು ಸಲೈನ್ ಸೊಲ್ಯೂಷನ್ಸಲ್ಲಿ ಕೂಡ ನಾವು ಸಾಲ್ಟ್ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ. ಸೊ ಹೀಗೆ ನಮ್ಮ ಕಾಮನ್ ಸಾಲ್ಟು ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ನಾವೇನು ನೋಡೋಣ ಅಂದರೆ ಕಾಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ಕೆಮಿಕಲ್ಸ್ ಮಾಡ್ಬೋದು ಅಂತ ನೋಡೋಣ. ಓಕೆ. ಸೊ ಯಾವ್ದ್ಯಾವ್ದು ನೋಡ್ತೀವಿ ಈ ವಿಡಿಯೋದಲ್ಲಿ ನಾನಂತ ಹೇಳ್ಬಿಡ್ತೀನಿ. ಸೊ ಫಸ್ಟು ವಾಷಿಂಗ್ ಸೋಡಾ. ಇದನ್ನು ಯಾವುದರಿಂದ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ನಾನು? NaCl ಇಂದ. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಓಕೆ, ದೆನ್ ಕಾಸ್ಟಿಕ್ ಸೋಡಾ,
ಮೂರು ಹತ್ರ ಸೋಡಾ 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 ಇದೆ ಅಲ್ವಾ, ಹಂಗಂದ್ರೆ ಸೋಡಿಯಂ ಇರುತ್ತೆ ಅಂತ ಅರ್ಥ. ಆಮೇಲೆ ಈಗ ನಾವು ಬ್ಲೀಚಿಂಗ್ ಪೌಡರ್ ಬಗ್ಗೆನೂ ತಿಳ್ಕೊಳ್ತೀವಿ. ಆ್ಯಂಡ್ ಸೊ ಇನ್ನೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆನೂ ತಿಳ್ಕೊಳ್ತೀವಿ. ಇವನ್ನ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಇದ್ರ ಅಪ್ಲಿಕೇಶನ್ಸ್ ಏನು ಅಂತ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ತೀವಿ. ಫಸ್ಟ್ ನೋಡೋಣ, ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾನ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ಸೊ ನಾನು ಹೇಳಿದೆ NaCl ಇಸ್ ದ ರಾ ಮಟೀರಿಯಲ್ ಫಾರ್ ಎವ್ರಿಥಿಂಗ್ ಅಂತ. ಸೊ NaClನ ತಗೊಳ್ಳೋಣ ಫಸ್ಟು. ಸಿಯರ್ 2 NaCl ವಿ ಹ್ಯಾವ್ ಟೇಕನ್. 2 NaCl ತಗೊಂಡು ಅದನ್ನು ವಾಟರ್ ಜೊತೆ ಏನು ಮಾಡ್ತೀವಿ, ರಿಯಾಕ್ಟ್ ಮಾಡಿಸ್ತೀವಿ. ಸಿಯರ್ ನಾವು ಯಾವಾಗ ಸೋಡಿಯಂ ಕ್ಲೋರೈಡನ್ನು ವಾಟರಲ್ಲಿ ಹಾಕ್ತೀವಿ, ಅಂದರೆ ಸಿಂಪ್ಲಿ ಹೇಳಬೇಕು ಅಂತಂದರೆ ಉಪ್ಪನ್ನ ನಾವು ಯಾವಾಗ ನೀರಲ್ಲಿ ಹಾಕ್ತೀವಿ, ನಾವು ಆ ಸೊಲ್ಯೂಷನ್ಗೆ ಏನಂತ ಕರಿತೀವಿ, ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬ್ರೈನ್ ಸೊಲ್ಯೂಷನ್. ಓಕೆ, ಈ ಬ್ರೈನ್ ಸೊಲ್ಯೂಷನ್ ಅಂತ ಎಕ್ಸಾಂಪಲ್ ಕ್ವಶನಲ್ಲಿ ಬ್ರೈನ್ ಸೊಲ್ಯೂಷನ್ ವಾಸ್ ಯೂಸ್ ಅಂತ ಕೊಟ್ಟಿದ್ರೆ ನೀವು ಸ್ಕಿಪ್ ಮಾಡಿ ಬರಬೇಡಿ. ಬ್ರೈನ್ ಸೊಲ್ಯೂಷನ್ ಅಂದರೆ ಏನು, ಉಪ್ಪು ನೀರು, NaCl ಇನ್ ವಾಟರ್. ಓಕೆ, ಅದನ್ನು ತಗೊಂಡಿದ್ದೀವಿ. ದೆನ್ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಆವಾಗ ನಮ್ಗೆ ಏನು ಸಿಗುತ್ತೆ, ಇಲ್ಲಿ 2 NaOH ಅಂದರೆ ನಮಗೆ ಬೇಕಾಗಿರೋದೇನು, ಕಾಸ್ಟಿಕ್ ಸೋಡಾ ಸಿಗುತ್ತೆ. ಪ್ಲಸ್ Cl2 ಪ್ಲಸ್ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದೀವಿ ನೋಡಿ. ಫಸ್ಟ್ ನಾವೇನು ಮಾಡಿದ್ದೀವಿ, ಇಲ್ಲಿ NaOH ತೊಗೊಂಡಿದ್ದೀವಿ, ಆಮೇಲೆ ಕರೆಂಟ್ ಪಾಸ್ ಮಾಡ್ತಿದ್ದೀವಿ. ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ. ಸೊ ಇಲ್ಲೇನಾಗುತ್ತೆ, NaCl ಏನಾಗುತ್ತೆ, NaOH ಆಗಿ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ನಮಗೆ Cl2 ಗ್ಯಾಸ್ ರಿಲೀಸ್ ಆಗುತ್ತೆ, ಆಮೇಲೆ H2 ಗ್ಯಾಸು ನಮಗೆ ಸಿಗುತ್ತೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ನಿಮಗೆ ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಏನು ಕೇಳ್ತಾರೆ ಅಂತಂದರೆ, ಕ್ಯಾಥೋಡಲ್ಲಿ ಯಾವ ಪ್ರಾಡಕ್ಟ್ಸ್ ಪ್ರಿಪೇರ್ ಆಯಿತು, ಆ್ಯನೋಡಲ್ಲಿ ಯಾವ ಪ್ರಾಡಕ್ಟ್ಸ್ ಬಂತು ಅಂತ ಕೇಳ್ತಾರೆ. ಸೊ ಯು ಮಸ್ಟ್ ರಿಮೆಂಬರ್ ದಿಸ್. ಕ್ಯಾಥೋಡಲ್ಲಿ ಯಾವುದಿರುತ್ತೆ, H2 ಮತ್ತು NaOH ಇರುತ್ತೆ. ಕ್ಯಾಥೋಡಲ್ಲಿ H2 ಮತ್ತು NaOH ಪ್ರಿಪೇರ್ ಆಗುತ್ತೆ. ಹಾಗೆ ಆ್ಯನೋಡಲ್ಲಿ ಯಾವುದಾಗುತ್ತೆ, Cl2 ಆಗುತ್ತೆ. ಸೊ ಆಮೇಲೆ ಏನು ಕೇಳ್ತಾರೆ ಅಂದರೆ, ರೈಟ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಇನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಪಾರ್ಟ್ ಆ್ಯಂಡ್ ರೈಟ್ ಇಟ್ಸ್ ಯೂಸಸ್ ಅಂತಾನು ಕೇಳ್ತಾರೆ. ಸೊ ಯೂಸಸ್ ಏನು ಅಂತ ನೋಡೋಣ. ನೋಡಿ, NaOH ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಇನ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಎಲ್ಲೆಲ್ಲಿ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಲ್ಲಿ NaOH ಬೇಕೇ ಬೇಕು. ನೆಕ್ಸ್ಟ್ ಯೂಸ್ಡ್ ಇನ್ ಪೇಪರ್ ಇಂಡಸ್ಟ್ರಿ. ಪೇಪರ್ ಇಂಡಸ್ಟ್ರಿಯಲ್ಲಿ NaOHನ ಯೂಸ್ ಮಾಡ್ತೀವಿ. ಆಮೇಲೆ ಯೂಸ್ಡ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸ್. ಮೆನಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ನಾವು NaOHನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ Cl2. Cl2 ಇಸ್ ಯೂಸ್ಡ್ ಇನ್ ಡಿಸ್ಇನ್ಫೆಕ್ಟೆಂಟ್ಸ್. ಸೊ ವಾಟರ್ ಕ್ಲೀನಿಂಗ್ ಆಗಿರ್ಬೋದು, ಕ್ಲೀನ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, Cl2 ಗ್ಯಾಸ್ನ ಯೂಸ್ ಮಾಡ್ತೀವಿ. ನೀವು ಸ್ವಿಮ್ಮಿಂಗ್ ಪೂಲ್ಸಲ್ಲಿ ನೋಡಿರ್ತೀರಾ, ನಾವು ಹೇಳ್ತಿರ್ತೀವಿ ಕ್ಲೋರಿನ್ ವಾಟರ್ ಅಂತ. ಸೊ ಅಲ್ಲಿ ಕ್ಲೋರಿನ್ ಯಾಕೆ ಹಾಕಿರ್ತಾರೆ ಅಂತಂದರೆ, ಟು ಕಿಲ್ ದ ಬ್ಯಾಕ್ಟೀರಿಯಾಸ್ ಇನ್ ದ ವಾಟರ್. ಓಕೆ, ನೆಕ್ಸ್ಟ್ ಯೂಸ್ಡ್ ಇನ್ ಬ್ಲೀಚಿಂಗ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಪೇಪರ್. ಕಲರ್ ಇಂಡಸ್ಟ್ರಿಯಲ್ಲಿ ಬ್ಲೀಚಿಂಗ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, Cl2 ಗ್ಯಾಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ಡ್ ಇನ್ PVC ಮ್ಯಾನುಫ್ಯಾಕ್ಚರ್. PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಈ ಪಾಲಿಮರ್ಸ್ನ ಪ್ರಿಪೇರ್ ಮಾಡೋಕ್ಕೆ Cl2 ಏನು ಒಂದು ರಾ ಮಟೀರಿಯಲ್. ಹೀಗೆ Cl2ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ H2 ಅಂದರೆ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ನ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಫ್ಯೂಯಲ್ ಎಲ್ಲ ಲೈಕ್ ರಾಕೆಟ್ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು, ವೆಹಿಕಲ್ ಫ್ಯೂಯಲ್ ಆಗಿ ನಾವು H2ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ಡ್ ಇನ್ ಅಮೋನಿಯಾ ಪ್ರೊಡಕ್ಷನ್. ಅಮೋನಿಯಾ ಅಂದರೆ NH3. ಇದನ್ನು ಪ್ರೊಡಕ್ಷನ್ ಅಂದರೆ ಇದನ್ನು ಪ್ರಿಪೇರ್ ಮಾಡೋಕ್ಕೆ ನಮಗೆ H2 ಬೇಕೇ ಬೇಕು. ನೆಕ್ಸ್ಟ್ ಯೂಸ್ಡ್ ಇನ್ ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್. ಆಯಿಲ್ಸ್ ಮತ್ತು ಫ್ಯಾಟ್ಸ್ನ ಪ್ರಿಪೇರ್ ಅಂದರೆ ಹೈಡ್ರೋಜನೇಷನ್ ಅಂದರೆ ಅದಕ್ಕೆ ಹೈಡ್ರೋಜನ್ ಆ್ಯಡ್ ಮಾಡೋಕ್ಕೆ ನಮಗೆ H2 ಬೇಕೇ ಬೇಕು. ಸೊ ಇದಕ್ಕೆ ಈ ಹೋಲ್ ಪ್ರಾಸೆಸ್ ಲೈಕ್ ಫ್ರಮ್ ವಾಟ್ ವಿ ಆರ್ ಪ್ರಿಪೇರಿಂಗ್ NaCl ಇಂದ ನಾವು NaOHನ ಏನು ಪ್ರಿಪೇರ್ ಮಾಡ್ತಿದ್ದೀವಿ ಪ್ಲಸ್ Cl2 ಪ್ಲಸ್ H2 ಗ್ಯಾಸನ್ನ ಏನು ಪ್ರಿಪೇರ್ ಮಾಡ್ತಿದ್ದೀವಿ, ಈ ಹೋಲ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂದರೆ ಏನು, ಕ್ಲೋರ್ ಅಂದರೆ ಕ್ಲೋರಿನ್ ರಿಲೀಸ್ ಆಗ್ತಾ ಇದೆ, ಆಲ್ಕಲಿ ಅಂದರೆ ಏನು ಜ್ಞಾಪಕ ಇದೆಯಾ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಸೊ ಇಲ್ಲೇನು ಸಿಗ್ತಾ ಇದೆ ನಮಗೆ, NaOH ಸಿಗ್ತಾ ಇದೆ. NaOH ಹೆಂಗಿರುತ್ತೆ, NaOH ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಕ್ಲೋರ್ ಆಲ್ಕಲಿ ಅಂದರೆ ನಿಮಗೆ ಏನು ಜ್ಞಾಪಕ ಬರಬೇಕು, ಕ್ಲೋರ್ ಅಂದರೆ ಕ್ಲೋರಿನ್, ಆಲ್ಕಲಿ ಅಂದರೆ NaOH ಪ್ರಿಪೇರ್ ಆಗುತ್ತೆ ಅಂತ ಜ್ಞಾಪಕ ಇರಬೇಕು. ಸೊ ದಿಸ್ ಹೋಲ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್
ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಈ ಥರ ಕ್ವಶನ್ಸ್ ಕೇಳ್ತಾರೆ. ನೋಡೋಣ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ಇದಕ್ಕೆ ನಾನು ಆನ್ಸರ್ ಮಾಡಲ್ಲ, ನೀವೇ ಆನ್ಸರ್ ಮಾಡಿ. ಇದು ಹೋಮ್ವರ್ಕ್. ಓಕೆ. ನೆಕ್ಸ್ಟ್, ನೇಮ್ ದ ಪ್ರಾಡಕ್ಟ್ಸ್ ಆಫ್ ಕ್ಲೋರ್ ಆಲ್ಕಲಿ ಪ್ರೊಸೆಸಸ್. ಇವಾಗ ತಾನೇ ಹೇಳಿದೆ, ಯಾವ್ದ್ಯಾವುದು ಹೇಳಿ ನೋಡೋಣ. ಎಸ್, NaOH and then Cl2 and then H2 are the products of chloralkali process. Write one use of each. ಒಂದೊಂದು ಯೂಸ್ ಬರೀರಿ ಅಂತ ಹೇಳಿದ್ದಾರೆ. NaOH ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ soap and detergent manufacturing. Then Cl2 is used in disinfectants. H2 is used as a fuel or it is used in ಪ್ರೊಡಕ್ಷನ್ ಆಫ್ ಅಮೋನಿಯಾ. ಹೀಗೆ ನೀವೇನು ಮಾಡಬೇಕು, ಈಸಿ ಆಗಿರೋ ಅಪ್ಲಿಕೇಶನ್ಸ್ನ ಜ್ಞಾಪಕ ಇಟ್ಕೊಂಡು ಎಕ್ಸಾಮಲ್ಲಿ ಬರಿಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ನಿಮಗೆ ಅರ್ಥ ಆಯ್ತಾ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂದರೆ ಏನು ಅಂತ? ಎಸ್, ರಿಮೆಂಬರ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ಸಲ್ಲಿ ನಾವು ಏನು ಪ್ರಿಪೇರ್ ಮಾಡ್ತೀವಿ? ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನ ಪ್ರಿಪೇರ್ ಮಾಡ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಅದರದ್ದು ಕೆಮಿಕಲ್ ನೇಮ್, ಅದರದ್ದು ಕಾಮನ್ ನೇಮು ಏನಂದರೆ ಕಾಸ್ಟಿಕ್ ಸೋಡಾ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದ್ಸಲ ಕೇಳಿರ್ತಾರೆ, ರೈಟ್ ದ ಕೆಮಿಕಲ್ ನೇಮ್ ಆಫ್ NaOH ಅಂತ. ಅವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬರಿಬೇಕು. ರೈಟ್ ದ ಕಾಮನ್ ನೇಮ್ ಆಫ್ NaOH ಕೇಳಿದ್ರೆ ಕಾಸ್ಟಿಕ್ ಸೋಡಾ ಅಂತ ಬರಿಬೇಕು. ಸೊ ಕಾಸ್ಟಿಕ್ ಸೋಡಾನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರು ಕೂಡ NaOHದೇ ಅಪ್ಲಿಕೇಶನ್ಸನ್ನ ಬರಿಬೇಕು, ಕನ್ಫ್ಯೂಸ್ ಆಗಬಾರ್ದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಳ್ತೀನಿ ನಿಮಗೆ ಕಾಸ್ಟಿಕ್ ಸೋಡಾ ಪ್ರಿಪರೇಷನ್. ನಾವು ಈಗ ಬ್ಲೀಚಿಂಗ್ ಪೌಡರ್ ಬಗ್ಗೆ ನೋಡೋಣ. ಬ್ಲೀಚಿಂಗ್ ಪೌಡರ್ ಪ್ರಿಪರೇಷನ್ ಮತ್ತು ಅದರ ಯೂಸಸ್ ನೋಡೋಣ. ಇದು ತುಂಬ ಈಸಿನೇ ಆಗಿದೆ ಇದು ಕೂಡ. ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ವಿ ನಾವು, NaOH Cl2 H2 ನಮಗೆ ಪ್ರಿಪೇರ್ ಆಗಿತ್ತು. ಅಲ್ಲಿ Cl2 ಪ್ರಿಪೇರ್ ಆಗಿರೋದನ್ನು, ಅಂದರೆ ಕ್ಲೋರಿನ್ ಗ್ಯಾಸ್ ಪ್ರಿಪೇರ್ ಆಗಿರೋದನ್ನು ನಾವು ಏನು ಮಾಡ್ತೀವಿ, ಅದನ್ನು ಲೈಮ್ ವಾಟರ್ ಜೊತೆ ನಾವು ರಿಯಾಕ್ಟ್ ಮಾಡಿಸ್ತೀವಿ. ಸ್ಲೇಕ್ಡ್ ಲೈಮ್ ಅಂತ ಕೂಡ ಕರೀತಾರೆ. ಈ ಸ್ಲೇಕ್ಡ್ ಲೈಮ್ ಅಂದರೆ ಏನು? CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ಎದ್ರ ಜೊತೆ ರಿಯಾಕ್ಟ್ ಮಾಡ್ತೀವಿ? Cl2 ಕ್ಲೋರಿನ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. ಆವಾಗ ನಮ್ಗೆ ಏನು ಸಿಗುತ್ತೆ ಇಲ್ಲಿ? ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಯಾವುದು? ಬ್ಲೀಚಿಂಗ್ ಪೌಡರ್. ಎಸ್, ನಾವು ಇದನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ CaCl2 + 2H2O ಏನಾಗುತ್ತೆ? ರಿಲೀಸ್ ಆಗುತ್ತೆ. ಈಗ ಈ ಬ್ಲೀಚಿಂಗ್ ಪೌಡರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇದನ್ನು ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಕ್ವಶನ್ ಕೇಳ್ತಾರೆ, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್ ಅಲ್ಲಿ ಮಾಡಬೇಕು ಅಂತಂದರೆ ಅಲ್ಲಿ ಯಾವ ಸಾಲ್ಟನ್ನು ಯೂಸ್ ಮಾಡ್ತಾರೆ, ಅಲ್ಲಿ ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ ಅಂತ. ಸೊ ಅವಾಗ ಆನ್ಸರ್ ಏನು ಬರಿಬೇಕು ನೀವು? ಬ್ಲೀಚಿಂಗ್ ಪೌಡರ್ ಅಂತ ಬರಿಬೇಕು. ಇದರದ್ದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, CaClO2. ಓಕೆ, ಒಂದೊಂದು ಕಡೆ ಇದನ್ನು CaOCl2 ಅಂತ ಕೂಡ ಕೊಟ್ಟಿರ್ತಾರೆ. ಓಕೆ, ಬಟ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ CaClO2 ಇರೋದ್ರಿಂದ ಇದನ್ನೇ ಫಾಲೋ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಯೂಸಸ್, ಬ್ಲೀಚಿಂಗ್ ಕಾಟನ್, ಲಿನಿನ್ ಆ್ಯಂಡ್ ಪೇಪರ್. ಸೊ ಬ್ಲೀಚಿಂಗ್ ಪ್ರೊಸೆಸಸಲ್ಲಿ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ಸ್ ಜ್ಞಾಪಕ ಇಟ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ? ಬ್ಲೀಚಿಂಗ್ ಪೌಡರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಬ್ಲೀಚಿಂಗಲ್ಲಿ ಯೂಸ್ ಮಾಡ್ತಾರೆ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಆ್ಯಕ್ಟಿಂಗ್ ಆಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್. ಇದ್ರ ಹತ್ರ ಆಕ್ಸಿಜನ್ ಇರೋದ್ರಿಂದ ಇದೇನು ಮಾಡುತ್ತೆ? ಆಕ್ಸಿಡೈಸ್ ಮಾಡುತ್ತೆ ಬೇರೆಯವ್ರನ್ನ. ಸೊ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಡ ನಾವು ಏನು ಮಾಡ್ಬೋದು? ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ? ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ರಿಯಾಕ್ಟಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಲೈಮ್ ವಾಟರ್ನ ಪ್ಲಸ್ ವಿತ್ ಕ್ಲೋರಿನ್ ಗ್ಯಾಸ್ ಗಿವ್ಸ್ ಏನು ಕೊಡುತ್ತೆ ನಮಗೆ? CaClO2 ಅಂದರೆ ನಮಗೆ ಬ್ಲೀಚಿಂಗ್ ಪೌಡರ್ ಸಿಗುತ್ತೆ. ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಇದರದ್ದು ಕೆಮಿಕಲ್ ನೇಮ್ ಏನು? ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್. ಆಮೇಲೆ ಇದ್ರ ಕಾಮನ್ ನೇಮ್ ಏನು? ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಸಿಯರ್ ಇಲ್ಲಿ ಪೌಡರಲ್ಲಿ ಏನಿದೆ ನೋಡಿ, WD ಅಂತ ಇದೆ. ಓಕೆ, DW ಅಂದರೆ ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ಮೇಲೆ ಕ್ವಶನ್ ಬರುತ್ತೆ. ಡ್ರಿಂಕಿಂಗ್ ವಾಟರ್ ಅಲ್ಲಿರೋ ಜರ್ಮ್ಸ್ನ ಹೇಗೆ ರಿಮೂವ್ ಮಾಡ್ತಾರೆ ಅಂತ. ಅವಾಗ ನಿಮ್ಗೆ ಆನ್ಸರ್ ಏನು ಬರೀಬೇಕು ನೀವು? ಬ್ಲೀಚಿಂಗ್ ಪೌಡರ್ ಅಂತ ಬರೀಬೇಕು. WD ಅಂದರೆ ಡ್ರಿಂಕಿಂಗ್ ವಾಟರ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಬ್ಲೀಚಿಂಗ್ ಪೌಡರ್. ನಿಮಗೆ ಜ್ಞಾಪಕ ಉಳಿಯುತ್ತಾ? ಇದರ ಯೂಸಸ್ ಮತ್ತು ಇದರ ರಿಯಾಕ್ಷನ್ ಇಂಪಾರ್ಟೆಂಟ್. ಓಕೆ, ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೆಮಿಕಲ್ ಯಾವುದು ಅಂತಂದರೆ ಬೇಕಿಂಗ್ ಸೋಡಾ. ಅದೇ ನೆಕ್ಸ್ಟ್ ಸಾಲ್ಟು ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಂದರೆ ಅದ್ರ ಫಾರ್ಮುಲಾ ಏನು? NaHCO3. NaHCO3 ಅಂದರೆ ಏನು? Na ಅಂದರೆ ಸೋಡಿಯಂ, H ಅಂದರೆ ಹೈಡ್ರೋಜನ್,
CO3 ಅಂದರೆ ಕಾರ್ಬೋನೇಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, NaHCO3 ಅಂದರೆ ಅದರ ಹೆಸರು ಹೇಳಿದ್ದೀನಿ. ಇದಕ್ಕೆ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಕರಿತೀವಿ. ಇದರದ್ದು ಕೆಮಿಕಲ್ ನೇಮ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದ್ರದ್ದು ಕಾಮನ್ ನೇಮ್ ಬೇಕಿಂಗ್ ಸೋಡಾ. ಸೊ ಆಸ್ ದ ನೇಮ್ ಸಜೆಸ್ಟ್ಸ್, ಕೇಳ್ತಾರೆ ಅಪ್ಲಿಕೇಶನ್ಸ್ ಆಫ್ ಬೇಕಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತೀವಿ, ಇನ್ ಬೇಕಿಂಗ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಫಸ್ಟ್ ನೋಡ್ಬಿಡೋಣ. ಬೇಕಿಂಗ್ ಸೋಡಾನ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ, ಅಗೇನ್ ವಿ ವಿಲ್ ಯೂಸ್ ಅವರ್ ರಾ ಮಟೀರಿಯಲ್ ಯಾವುದು, NaCl ಸೋಡಿಯಂ ಕ್ಲೋರೈಡ್ನ ಯೂಸ್ ಮಾಡ್ತೀವಿ. ಪ್ಲಸ್ ಅದಕ್ಕೆ ವಾಟರ್ ಹಾಕ್ತೀನಿ. ಇವಾಗ ತಾನೇ ಹೇಳಿದೆ NaCl ಪ್ಲಸ್ ವಾಟರ್ ಅಂತಂದರೆ ಏನು ಅಂತ, ಬ್ರೈನ್ ಸೊಲ್ಯೂಷನ್. ಎಸ್, ನಾವು ಇಲ್ಲಿ ಬ್ರೈನ್ ಸೊಲ್ಯೂಷನ್ ಯೂಸ್ ಮಾಡ್ತಿದ್ದೀವಿ. ಪ್ಲಸ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್. NH3 ಅಂದರೆ ಅಮೋನಿಯಾ. 4 ರಿಯಾಕ್ಟೆಂಟ್ ಹಾಕ್ತಿದ್ದೀವಿ. ಯಾವ್ದು ಜ್ಞಾಪಕ ಇಟ್ಕೊಳ್ಳಿ, NaCl ವಾಟರ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ. ಸೊ 4 ಸೇರಿ ಏನು ಪ್ರೊಡ್ಯೂಸ್ ಮಾಡುತ್ತೆ, NH4Cl ಪ್ರೊಡ್ಯೂಸ್ ಮಾಡುತ್ತೆ. ಇದು ಅಮೋನಿಯಂ ಕ್ಲೋರೈಡ್. ನಮಗೆ ಇದು ಬೇಡ, ನಮಗೆ ಯಾವ್ದು ಬೇಕು, NaHCO3 ದಟ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದಟ್ ಈಸ್ ನಥಿಂಗ್ ಬಟ್ ಬೇಕಿಂಗ್ ಸೋಡಾ. ಸೊ ಅದನ್ನೇ ಬರೆದಿದ್ದೀನಿ. ಬೇಕಿಂಗ್ ಸೋಡಾ ಇಸ್ ಪ್ರಿಪೇರ್ಡ್ ಯೂಸಿಂಗ್ ಸೋಡಿಯಂ ಕ್ಲೋರೈಡ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಇನ್ ದ ಸಾಲ್ವೆ ಪ್ರಾಸೆಸ್. ಇದಕ್ಕೆ ಸಾಲ್ವೆ ಪ್ರಾಸೆಸ್ಸಿಂದ ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ ಬೇಕಿಂಗ್ ಸೋಡಾನ. ಇದರ ಅಪ್ಲಿಕೇಶನ್ಸು ನೋಡೋಣ. ಓಕೆ, ಸಿಯರ್ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಆ್ಯಸಿಡ್ ಬೇಸ್ ಹೇಳುವಾಗ ಆ್ಯಸಿಡಿಟಿ ಆದರೆ ನಾವು ಬೇಕಿಂಗ್ ಸೋಡಾ ತೊಗೋಬೋದು ಅಂತ. ಯಾಕಂದರೆ ಇದು ಮೈಲ್ಡ್ ಬೇಸು. ನಮಗೆ ಇದು ಹೊಟ್ಟೆಯಲ್ಲಿ ಹೋದ ತಕ್ಷಣ ಇದೇನು ಮಾಡುತ್ತೆ, ಇದು ನ್ಯೂಟ್ರಲೈಸ್ ಮಾಡುತ್ತೆ ಅಲ್ಲಿರೋ ಆ್ಯಸಿಡನ್ನ, ಸ್ಟಮಕಲ್ಲಿರೋ ಆ್ಯಸಿಡನ್ನ ಇದೇನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ನಾವು ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ಸೊ ಬೇಕಿಂಗ್ ಸೋಡಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಸಾಲ್ಟ್ಸ್ ಬಿಕಾಸ್ ಇಟ್ ಈಸ್ ಯೂಸ್ಡ್ ಆಸ್ ಆ್ಯಂಟಾಸಿಡ್ ಥರ ಯೂಸ್ ಮಾಡ್ತೀವಿ. ಸೊ ನಾನು ಬರೆದಿದ್ದೀನಿ, ಇಟ್ ಈಸ್ ಅ ಮೈಲ್ಡ್ ನಾನ್ ಕರೋಸಿವ್ ಬೇಸಿಕ್ ಸಾಲ್ಟ್. ಸೊ ಇಟ್ ಕ್ಯಾನ್ ನ್ಯೂಟ್ರಲೈಸ್ ಎಕ್ಸಸ್ ಸ್ಟಮಕ್ ಆ್ಯಸಿಡ್. ಓಕೆ, ಯೂಸ್ಡ್ ಇನ್ ಆ್ಯಂಟಾಸಿಡ್ಸ್. ನೆಕ್ಸ್ಟ್ ನೋಡೋಣ. ನಾವು ಬೇಕಿಂಗ್ ಸೋಡಾನ ಹೀಟ್ ಮಾಡ್ತೀವಿ ಅಲ್ವಾ, ಅಡುಗೆಯಲ್ಲಿ ಹಾಕ್ತೀವಿ ಅದನ್ನು. ಸೊ ಹೀಟ್ ಮಾಡಿದಾಗ ಏನು ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ಸೊ 2NaCO3 ಅಂದರೆ 2 moles ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ತೊಗೊಂಡಿದ್ದೀವಿ. ಅದನ್ನು ನಾವು ಹೀಟ್ ಮಾಡ್ತಿದ್ದೀವಿ. ಹೀಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, Na2CO3 ಸಿಗುತ್ತೆ, ಸೋಡಿಯಂ ಕಾರ್ಬೋನೇಟ್ ಸಿಗುತ್ತೆ. ಸೊ ನಥಿಂಗ್ ಬಟ್ ನಾವು NaCl ಇಂದ ಫಸ್ಟು NaHCO3ನ ಪ್ರಿಪೇರ್ ಮಾಡ್ತಿದ್ದೀವಿ. ಇದನ್ನು ಹೀಟ್ ಮಾಡಿದಾಗ Na2CO3ನ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ನಮಗೆ ಇದು ಕೂಡ NaCl ಇಂದನೇ ಸಿಗ್ತಾ ಇದೆ ಅಂತ ಅರ್ಥ. ಓಕೆ, ಸೋಡಿಯಂ ಕಾರ್ಬೋನೇಟ್ ಮತ್ತು ವಾಟರ್ ಮತ್ತು CO2 ರಿಲೀಸ್ ಆಗುತ್ತೆ. ಓಕೆ, ಸೊ ಈ CO2 ರಿಲೀಸ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಮುಂದೆ ನೋಡೋಣ. ಓಕೆ, ನಾವು ಯೂಸಸ್ ನೋಡೋಣ. ಇನ್ ಬೇಕಿಂಗ್ ಪೌಡರ್ ಈಸ್ ಅ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಟಾರ್ಟರಿಕ್ ಆ್ಯಸಿಡ್. ಟಾರ್ಟರಿಕ್ ಆ್ಯಸಿಡನ್ನ ನಾವು ಬೇಕಿಂಗ್ ಸೋಡಾ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಬೇಕಿಂಗ್ ಪೌಡರ್ ಸಿಗುತ್ತೆ. ಬೇಕಿಂಗ್ ಪೌಡರ್ ಅಂದರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಅಂದರೆ ಬೇಕ್ರಿಲಿ ಯೂಸ್ ಮಾಡ್ತೀವಿ. ಬೇಕಿಂಗ್ ಪೌಡರ್ ಇಸ್ ಅ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಟಾರ್ಟರಿಕ್ ಆ್ಯಸಿಡ್. ದೆನ್ ವೆನ್ ಇಟ್ ಈಸ್ ಹೀಟೆಡ್ ಆರ್ ಮಿಕ್ಸ್ಡ್ ಇನ್ ವಾಟರ್ ದ ಫಾಲೋವಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ನಾವು ಯಾವಾಗ ಅದನ್ನು ಹೀಟ್ ಮಾಡ್ತೀವಿ, ವಾಟ್ರಲ್ಲಿ ಹಾಕ್ತೀವಿ, ಆವಾಗ ಈ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತೊಗೊಂಡು ಅದಕ್ಕೆ ಟಾರ್ಟರಿಕ್ ಆ್ಯಸಿಡ್ ಅಂದರೆ ಏನು, ಅದು H+ ರಿಲೀಸ್ ಮಾಡುತ್ತೆ. ಸೊ H+, then it releases CO2, then it releases water and some sodium salt of acid ನ ರಿಲೀಸ್ ಮಾಡುತ್ತೆ. ಈ CO2 ಫಾರ್ಮ್ ಆಗಿರುತ್ತಲ್ಲ, ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕಂದರೆ ಈ CO2ನೇ ಏನು ಅಂತಂದರೆ ನಮಗೆ ಕೇಕ್ ಮತ್ತು ಬ್ರೆಡನ್ನು ಸ್ಪಾಂಜಿ ಆರ್ ಫ್ಲಫಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. Carbon dioxide produced during the reaction can cause bread or cake to rise, making them soft and spongy. ಸಾಫ್ಟ್ ಮತ್ತು ಸ್ಪಾಂಜಿ ಆಗೋಕ್ಕೆ ಈ CO2ನೇ ಕಾರಣ. ಸೊ ಹೀಗೆ ಏನಾಗುತ್ತೆ, ನಮ್ಮ ಬೇಕಿಂಗ್ ಪೌಡರ್ ನಮ್ಮ ಬೇಕಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ. ಸೊ ಬೇಕಿಂಗ್ ಸೋಡಾದ ಯೂಸಸ್ ಕೇಳಿದ್ರೆ ನೀವು ಬರಿಬೋದು. ಬೇಕಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ಬೇಕರೀಸ್ ಟು ಮೇಕ್ ಬ್ರೆಡ್ ಆ್ಯಂಡ್ ಕೇಕ್ ಸ್ಪಾಂಜಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಯೂಸಸ್. ಏನು ಯೂಸಸ್ ಇದೆ ನೋಡೋಣ. ಆ್ಯಸ್ ಅನ್ ಆ್ಯಂಟಾಸಿಡ್ ನಾನು ಹೇಳಿದೆ, ಇದು ಅಲ್ಕಲೈನ್ ಅದ ಬೇಸ್ ಆಗಿರೋದ್ರಿಂದ ನಾವು ಇದನ್ನು ಆ್ಯಸಿಡಿಟಿ ಆದಾಗ ತೊಗೊಂಡ್ರೆ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅದು ಒಂದು ಅಪ್ಲಿಕೇಶನ್. ನೆಕ್ಸ್ಟ್ ಇನ್ ಫೈರ್ ಎಕ್ಸ್ಟಿಂಗ್ಯೂಷರ್ಸ್. ಸೋಡಾ ಆ್ಯಸಿಡ್ ಅಂದರೆ ದಿಸ್ ಒನ್ ಬೇಕಿಂಗ್ ಸೋಡಾ, ಇದನ್ನು ನಾವು ಫೈರ್ ಎಕ್ಸ್ಟಿಂಗ್ಯೂಷರ್ ಆಗಿ ಯೂಸ್ ಮಾಡ್ತೀವಿ. ಯಾಕಂದರೆ ಇದು CO2ನ ರಿಲೀಸ್ ಮಾಡುತ್ತೆ. ನೋಡಿದ್ರಾ, ಇಲ್ಲಿ CO2ನ ರಿಲೀಸ್ ಮಾಡುತ್ತೆ. ಈ CO2ನು
ನಮಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಫೈರನ್ನು ಕಮ್ಮಿ ಮಾಡೋಕ್ಕೆ, ಫೈರನ್ನು ಆಫ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾವು ಇದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಒಂದ್ಸಲ ಕೇಳಿದ್ರು ಎಕ್ಸಾಮಲ್ಲಿ ಏನಕ್ಕೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀವಿ ಅಂತ. ಸೊ ಅದೇ ರೀಸನ್, ಬಿಕಾಸ್ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬರಿಬೋದು. ನೆಕ್ಸ್ಟ್ ಇನ್ ದ ಕಿಚನಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ಮಳೆ ಬರ್ತಾ ಇದ್ರೆ ನೀವು ಏನು ತಿಂತೀರಾ, ಬಜ್ಜಿ ತಿಂತೀರಾ ಅಲ್ವಾ. ಸೊ ಬಜ್ಜಿ ಒಂದೊಂದ್ಸಲ ಕುರ್ಕುರ ಆಗಿರೋದಿಲ್ಲ, ಒಂಥರ ಮೆತ್ತಗಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಆ ಕುರ್ಕುರ ಆಗಬೇಕು ಅಂದರೆ ನಾವಲ್ಲಿ ಏನು ಆ್ಯಡ್ ಮಾಡಬೇಕು ಗೊತ್ತಾ ನಿಮಗೆ, ನಾವಲ್ಲಿ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಬೇಕು. ದ ಬೇಕಿಂಗ್ ಸೋಡಾ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಕಿಚನ್ ಫಾರ್ ಮೇಕಿಂಗ್ ಟೇಸ್ಟಿ ಕ್ರಿಸ್ಪಿ ಪಕೋಡಾಸ್. ಸೊ ಕ್ರಿಸ್ಪಿ ಆಗಬೇಕು ಪಕೋಡಾಸ್ ಅಂದರೆ ನೀವು ಬೇಕಿಂಗ್ ಸೋಡಾ ಹಾಕಬೇಕು. ದೆನ್ ಸಮ್ಟೈಮ್ಸ್ ಇಟ್ ಈಸ್ ಆ್ಯಡೆಡ್ ಫಾರ್ ಫಾಸ್ಟರ್ ಕುಕ್ಕಿಂಗ್. ಒಂದೊಂದ್ಸಲ ನಮಗೆ ಕುಕ್ಕಿಂಗ್ ಫಾಸ್ಟಾಗಿ ಮಾಡೋದಿದ್ರೆ ನಾವು ಏನು ಮಾಡ್ಬೋದು, ಬೇಕಿಂಗ್ ಸೋಡಾನ ಹಾಕ್ಬೋದು. ನೆಕ್ಸ್ಟ್ ದ ಕೆಮಿಕಲ್ ನೇಮ್ ಆಫ್ ದ ಕಂಪೌಂಡ್ ಇಸ್ ಅದೇ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆ್ಯಂಡ್ ದೆನ್ what is the common name? Common name is baking soda. So this is all about baking soda. ಅದನ್ನು ಹೆಂಗೆ ಪ್ರಿಪೇರ್ ಮಾಡಿದ್ವಿ, ಆಮೇಲೆ ಅದರ ಯೂಸಸ್ಸನ್ನು ನಾನು ಕವರ್ ಮಾಡಿದೆ. ಈಗ ಅರ್ಥ ಆಯ್ತಾ ನಿಮಗೆ ಬೇಕಿಂಗ್ ಸೋಡಾ ಅಂದರೆ ಏನು ಅಂತ? ಬೇಕಿಂಗ್ ಸೋಡಾ ಫಾರ್ಮುಲಾ ಏನು? NaHCO3. ಸೊ ಅದನ್ನು ನಾವು ಹೀಟ್ ಮಾಡಿದಾಗ ನಮ್ಗೆ ಏನು ಸಿಕ್ಕಿತ್ತು? Na2CO3 ಸಿಕ್ಕಿತ್ತಲ್ವಾ. ಸೊ ಅದನ್ನೇ ನಾವು ನೆಕ್ಸ್ಟು ನೋಡೋಣ. ಎಸ್, ವಾಷಿಂಗ್ ಸೋಡಾ ಅಂದರೆ Na2CO3, ಸೋಡಿಯಂ ಕಾರ್ಬೋನೇಟ್. ಅದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಇದು ಬರೀ ಸೋಡಿಯಂ ಕಾರ್ಬೋನೇಟ್. ಇಲ್ಲಿದೆ ನೋಡಿ, ಸೋಡಿಯಂ ಕಾರ್ಬೋನೇಟ್. ಓಕೆ, ಸೊ ನಾನು ಫಸ್ಟ್ ಆ ರಿಯಾಕ್ಷನ್ ವಾಪಸ್ ಬರೆದು ಬಿಡ್ತೀನಿ. ಏನು ಅಂದರೆ 2 moles ಆಫ್ NaHCO3 ಗಿವ್ಸ್ ಏನು ಕೊಡ್ತಿತ್ತು? Na2CO3 ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಸೋಡಿಯಂ ಹೈಡ್ರಾಕ್ಸೈಡನ್ನು ತೊಗೊಂಡು ನಾವೇನು ಮಾಡ್ತೀವಿ, ಅದಕ್ಕೆ 10H2O, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಇದಕ್ಕೆ 10H2Oನ ಕೊಡ್ತೀವಿ. ಇದಕ್ಕೆ 10H2O ಕೊಟ್ಟ ಮೇಲೆ ಇಲ್ಲಿ ಏನು ಸಿಗುತ್ತೆ ನಮಗೆ? Na2CO3 ಡಾಟ್ 10H2O ಸಿಗುತ್ತೆ. ಈ Na2CO3 ಡಾಟ್ 10H2Oನೇ ಏನು ನಮ್ಮದು ವಾಷಿಂಗ್ ಸೋಡಾ. ಇದಕ್ಕೆ ನಾವು ಏನಂತ ಕರಿತೀವಿ? ಸೋಡಿಯಂ ಕಾರ್ಬೋನೇಟ್. ಇದ್ರದ್ದು ಕೆಮಿಕಲ್ ನೇಮ್ ಸೋಡಿಯಂ ಕಾರ್ಬೋನೇಟ್. 10 ಅಂದರೆ ಡೆಕಾ ಹೈಡ್ರೇಟ್. ಬಟ್ ಇದ್ರ ಕಾಮನ್ ನೇಮ್ ಏನು? ಕಾಮನ್ ನೇಮ್ ಇಸ್ ವಾಷಿಂಗ್ ಸೋಡಾ. ಅಗೇನ್ ನೇಮಲ್ಲೇ ಇದೆ ವಾಷಿಂಗ್ ಸೋಡಾ ಅಂದರೆ ನಾವು ಇದನ್ನು ಕ್ಲೋತ್ಸ್, ಫ್ಲೋರ್ಸ್, ಆಮೇಲೆ ವಿಂಡೋಸ್, ಡೋರ್ಸ್ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ವಾಷಿಂಗ್ ಸೋಡಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ನಾವೇನು ಮಾಡ್ತೀವಿ, ವಾಷಿಂಗ್ ಸೋಡಾನ ಪ್ರಿಪೇರ್ ಮಾಡ್ತೀವಿ. ನಾನು ಇಲ್ಲಿ ಬರೆದಿದ್ದೀನಿ, ಆಪ್ಟೈನ್ಡ್ ಬೈ ಹೀಟಿಂಗ್ ಸೋಡಿಯಂ ಕಾರ್ಬೋನೇಟ್ ಫ್ರಮ್ ಸೋಡಾ ಆ್ಯಶ್ ಆ್ಯಂಡ್ ದೆನ್ ರೀಕ್ರಿಸ್ಟಲೈಸಿಂಗ್ ಟು ಆಪ್ಟೈನ್ ಡೆಕಾಹೈಡ್ರೇಟ್ ಫ್ರಮ್. ರೀಕ್ರಿಸ್ಟಲೈಸೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಆವಾಗ ನಮಗೇನು ಸಿಗುತ್ತೆ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಸಿಗುತ್ತೆ. ಇದನ್ನು ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಹೌ ಡು ಯು ಪ್ರಿಪೇರ್ ವಾಷಿಂಗ್ ಸೋಡಾ ಫ್ರಮ್ ಸೋಡಿಯಂ ಕಾರ್ಬೋನೇಟ್ ಅಂತ. ಆವಾಗ ಈ ರಿಯಾಕ್ಷನ್ ಬರೆಯೋಂಗಿಲ್ಲ, ಈ ರಿಯಾಕ್ಷನ್ ಬರೆಯೋದು Na2CO3 ಬರೋದು ಪ್ಲಸ್ 10H2O ಬರೆದು ನಮಗೆ ಏನು ಬೇಕೋ ಆ ಫಾರ್ಮುಲಾ Na2CO3 ಡಾಟ್ 10H2O ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾವು ಈಗ ಇದರ ಯೂಸಸ್ ನೋಡೋಣ. ಯೂಸ್ಡ್ ಇನ್ ಗ್ಲಾಸ್, ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರೀಸ್. ವಾಷಿಂಗ್ ಸೋಡಾನ ನಾವು ಗ್ಲಾಸ್, ಸೋಪ್ ಮತ್ತು ಪೇಪರ್ ಇಂಡಸ್ಟ್ರಿಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಂಪೌಂಡ್ ಸಚ್ ಆಸ್ ಬೋರಾಕ್ಸ್ ಅನ್ನೋ ಕಂಪೌಂಡನ್ನು ಪ್ರಿಪೇರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ಈ ವಾಷಿಂಗ್ ಸೋಡಾನ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸೋಡಿಯಂ ಕಾರ್ಬೋನೇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್. ನಾನು ಹೇಳಿದೆ, ಡೈಲಿ ಮನೆಯಲ್ಲಿ ಕ್ಲೀನ್ ಮಾಡೋಕ್ಕೆ ನಮಗೆ ವಾಷಿಂಗ್ ಸೋಡಾ ಬೇಕೇ ಬೇಕು, ಅದು ಡೊಮೆಸ್ಟಿಕ್ ಪರ್ಪಸಸ್. ದೆನ್ ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದು ಇಂಪಾರ್ಟೆಂಟ್. 2 ಸಲ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ವಿಚ್ ಕೆಮಿಕಲ್ ಈಸ್ ಯೂಸ್ಡ್ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕೇಳಿದ್ರೆ ಅವಾಗ ವಾಷಿಂಗ್ ಸೋಡಾ ಅಂತ ಬರೀತೀರಾ. ಆಮೇಲೆ ವಾಟ್ ಕೈಂಡ್ ಆಫ್ ಹಾರ್ಡ್ನೆಸ್ ಇಟ್ ರಿಮೂವ್ಸ್ ಅಂತ ಕೇಳಿದ್ರೆ ಅವಾಗ ನೀವು ಪರ್ಮನೆಂಟ್ ಅಂತ ಬರೀಬೇಕು. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ವಾಷಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾ ಪ್ರಿಪರೇಷನ್ ನೋಡಿದ್ವಿ, ಆಮೇಲೆ ಯೂಸಸ್ಸನ್ನು ನೋಡಿದ್ವಿ. ಇವಾಗ ನಾವು ಆವಾಗಲೇ ಹೇಳಿದ ವರ್ಡು ಕ್ರಿಸ್ಟಲೈಸೇಷನ್ ಏನು ಅಂತ ನೋಡೋಣ. ಕ್ರಿಸ್ಟಲೈಸೇಷನ್ ವೆರಿ ವೆರಿ ಸಿಂಪಲ್ ಟಾಪಿಕ್. ಇದು ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ,
ಸೊ ಯಾವಾಗಲೂ ಸಾಲ್ಟ್ ಮುಂದೆ ನಾವು .5H2O .10H2O .2H2O .7H2O ಅಂತ ಬರೆದಿರ್ತೀವಿ. ಇದು ಏನು ಅಂತಂದರೆ ಇದು ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇದು ಸೊಲ್ಯೂಷನ್ ಅಂದರೆ ಈ ಕೆಮಿಕಲಲ್ಲಿರೋ ಒಂದು ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇದು ಹೆಂಗೆ ಅಟ್ಯಾಚ್ ಆಗಿರುತ್ತೆ ಅಂದರೆ ಕೆಮಿಕಲಿ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ. ಆಮೇಲೆ ಟು 1 ಫಾರ್ಮುಲಾ ಯೂನಿಟ್ ಆಫ್ ಎ ಸಾಲ್ಟ್. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಏನು ಅಂತ ಡೆಫಿನೇಷನ್ ಏನು? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಈಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಕೆಮಿಕಲಿ ಅಟ್ಯಾಚ್ಡ್ ಟು 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಸೊ ಕೆಮಿಕಲಿ ಅಟ್ಯಾಚ್ಡ್ ಆಗಿರುತ್ತೆ. ಕೆಮಿಕಲಿ ಅಟ್ಯಾಚ್ಡ್ ಅಂದರೆ ಏನು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. CuSO4.5H2O ಎಕ್ಸಾಂಪಲ್ ತಗೊಳ್ಳೋಣ. ಇದು CuSO4ದು ಕ್ರಿಸ್ಟಲ್ ಕಲರ್ ಹೆಂಗಿದೆ? ಬ್ಲೂ ಕಲರ್ ಆಗಿದೆ. ಸೊ ಈ ಬ್ಲೂ ಕಲರನ್ನು ನಾವು ಏನು ಮಾಡೋಣ? ಇದನ್ನು ಹೀಟ್ ಮಾಡೋಣ. ಓಕೆ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ನಾವು ಜಸ್ಟ್ ಕ್ರಿಸ್ಟಲ್ಸ್ ತೊಗೊಂಡು ಹೀಟ್ ಮಾಡ್ತಿದ್ದೀವಿ, ನಾವು ವಾಟರ್ ತೊಗೊಂಡಿಲ್ಲ. ಓಕೆ, ಸೊ ಇವಾಗ ಇದನ್ನು ಹೀಟ್ ಮಾಡಿದಾಗ ಇಲ್ಲಿ ಏನಾಗ್ತಿದೆ ನೋಡಿ, ಇದು ವೈಟ್ ಕಲರಾಗಿ ಕನ್ವರ್ಟ್ ಆಗ್ತಿದೆ. ವೈಟ್ ಎನ್ಹೈಡ್ರಸ್ ಕಾಪರ್ ಸಲ್ಫೇಟ್. ಎನ್ಹೈಡ್ರಸ್ ಅಂದರೆ ಯಾವಾಗ ನಾವು ವಾಟರ್ ರಿಮೂವ್ ಮಾಡ್ತೀವಿ ಆ ಫಾರ್ಮ್ಗೆ ಎನ್ಹೈಡ್ರಸ್ ಫಾರ್ಮ್ ಅಂತ ಕರಿತೀವಿ. ಸೊ ಯಾವಾಗ ನಾವು ಇದನ್ನು ಹೀಟ್ ಮಾಡಿದಾಗ ಏನಾಯಿತು? ಇದು ವೈಟ್ ಕಲರ್ಗೆ ಬಂತು. ಸೊ ಅದೇ ಈಗ ಈ ವೈಟ್ ಕಲರ್ಗೆ ನೀವು ಬ್ಯಾಕ್ ವಾಟರ್ ಹಾಕಿದ್ರೆ ಯಾವ ಕಲರ್ಗೆ ಬರುತ್ತೆ? ಬ್ಲೂ ಕಲರ್ಗೆ ಬರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ನಿಮಗೆ ಅದು ವಾಟರ್ ಕಾಣಿಸಲ್ಲ, ಅದು ಡ್ರೈಯೇ ಇರುತ್ತೆ, ಬಟ್ ಕೆಮಿಕಲಿ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರ್ತವೆ. ಆನ್ ಹೀಟಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಈಸ್ ರಿಮೂವ್ಡ್. ನೀವು ಯಾವಾಗ ಅದನ್ನು ಹೀಟ್ ಮಾಡ್ತೀರಾ ಅಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ರಿಮೂವ್ ಆಗಿ ಅಲ್ಲಿ ಏನಾಗುತ್ತೆ? ನಮಗೆ ವೈಟ್ ಥರ ಕಾಣಿಸುತ್ತೆ. ದೆನ್ ಬ್ಲೂ ಕಾಪರ್ ಸಲ್ಫೇಟ್ ಆ್ಯಂಡ್ ವಾಟರ್ ವೇಪರ್ ಎಸ್ಕೇಪ್ಸ್. ಸೊ ಆವಾಗ ವಾಟರ್ ವೇಪರ್ ಜೊತೆ ಈ ಬ್ಲೂ ಕಲರ್ ಏನಾಗುತ್ತೆ? ಎಸ್ಕೇಪ್ ಆಗಿಬಿಡುತ್ತೆ. ದ ಬ್ಲೂ ಕ್ರಿಸ್ಟಲ್ ಚೇಂಜಸ್ ಟು ವೈಟ್ ಕಲರ್ ಆ್ಯಸ್ ಐ ಟೋಲ್ಡ್. ನೆಕ್ಸ್ಟ್ ಆ್ಯಡಿಂಗ್ ವಾಟರ್. ಆವಾಗ ನೀವು ಯಾವಾಗ ಆ ವೈಟ್ಗೆ ವೆನ್ ವಾಟರ್ ಇಸ್ ಆ್ಯಡೆಡ್ ಟು ದ ವೈಟ್ ಎನ್ಹೈಡ್ರಸ್ CuSO4, ಯಾವಾಗ ನೀವು ಅದಕ್ಕೆ ವೈಟ್ ಕಲರ್ಗೆ ವಾಟರ್ ಹಾಕ್ತೀರಾ ಆವಾಗ ವಾಟರ್ ಮಾಲಿಕ್ಯೂಲ್ಸ್ ಗೆಟ್ ಅಟ್ಯಾಚ್ಡ್ ಅಗೇನ್ ಆ್ಯಂಡ್ ದ ಬ್ಲೂ ಕಲರ್ ಏನಾಗುತ್ತೆ? ರಿಮೇನ್ ಮತ್ತು ವಾಪಸ್ ಬರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. CuSO4.5H2O ಅಂದರೆ ಅದ್ರ ಹೆಸರು ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್. ಪೆಂಟಾ ಅಂದರೆ 5. CuSO4 ಬರೀ CuSO4 ಅಂದರೆ ಎನ್ಹೈಡ್ರಸ್ ಕಾಪರ್ ಸಲ್ಫೇಟ್, ಕಾಪರ್ ಟು ಸಲ್ಫೇಟ್. ನೆಕ್ಸ್ಟ್ Na2CO3.H2O ಇವಾಗಲೇ ಹೇಳಿದ ಎಕ್ಸಾಂಪಲ್ ವಾಷಿಂಗ್ ಸೋಡಾದು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಹೇಳಿದೆ ನಾನು, ಅದ್ರ ಕೆಮಿಕಲ್ ನೇಮು. ನೆಕ್ಸ್ಟ್ CaSO4.2H2O ಇದು ಜಿಪ್ಸಮ್. ಇದನ್ನೇ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ಅಂದರೆ ಏನು? ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಲಾಸ್ಟ್ ಒನ್ ನೋಡೋಣ. ಫೆರಿಕ್ ಅಂದರೆ FeSO4.7H2O ಅಂದರೆ ಐರನ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್. ಇದು ಗ್ರೀನ್ ಕಲರಲ್ಲಿರುತ್ತೆ, 7 ಅಂತಂದರೆ ಹೆಪ್ಟಾ. ಓಕೆ, ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ದಿಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ. ಅದಕ್ಕೆ ಎಕ್ಸಾಂಪಲ್ ಕೂಡ ನಾವು ಡೀಟೇಲ್ ಆಗಿ ನೋಡಿದ್ವಿ. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ಗೆ, ಅದನ್ನು ಒಂದು ಸಲ ಚೆಕ್ ಮಾಡಿ. ಓಕೆ, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಮತ್ತು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲಾಸ್ಟ್ ಒನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಜಿಪ್ಸಮಿಂದ ಪ್ರಿಪೇರ್ ಮಾಡ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನೀವು ನೋಡಿರ್ತೀರಾ. ಎಲ್ಲಿ ನೋಡಿರ್ತೀರಾ? ನಿಮ್ಮ ಯಾರ್ದಾದ್ರೂ ಕೈ ಮುರಿದಿದ್ರೆ ಪ್ಲಾಸ್ಟರ್ ಹಾಕಿರ್ತಾರಲ್ಲ, ಅದನ್ನು ಯಾವುದರಿಂದ ಮಾಡಿರ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರ್ತಾರೆ. ಆಮೇಲೆ ಒಂದು ಬ್ಯೂಟಿಫುಲ್ ಸೀಲಿಂಗ್ ವೈಟ್ ಕಲರಲ್ಲಿ ನೋಡಿರ್ತೀರ, ಫುಲ್ ಫಿನಿಶಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಅದು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿಂದ ಮಾಡಿರ್ತಾರೆ. ಕೆಲವೊಂದು ಟಾಯ್ಸ್ ಕೂಡ ಇದರಿಂದಾನೇ ಮಾಡಿರ್ತಾರೆ. ಸೊ ಆಲ್ರೆಡಿ ನಿಮ್ಗೆ ಅಪ್ಲಿಕೇಶನ್ ಗೊತ್ತಾಯ್ತಲ್ವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು. ಈಗ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ಆನ್ ಹೀಟಿಂಗ್ ಜಿಪ್ಸಮ್. ಸೊ ಇವಾಗ ನಾನು ಒಂದು ಜಿಪ್ಸಮ್ ತೊಗೊಳ್ತೀನಿ. ಜಿಪ್ಸಮ್ ಅಂದರೆ ಆವಾಗಲೇ ಹೇಳಿದೆ CaSO4.2H2O ಇದು ಜಿಪ್ಸಮ್. ಓಕೆ, ಇದನ್ನು ನೀವು 373 ಕೆಲ್ವಿನ್ ಆರ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ? CaSO4.12H2O. ಈ ಹಾಫ್ H2O ಏನಿರುತ್ತೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್.
ಓಕೆ, ಸೊ ಇದ್ರದ್ದು ಕಾಮನ್ ನೇಮ್ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದ್ರದ್ದು ಕೆಮಿಕಲ್ ನೇಮ್ ಏನು? ಇದ್ರದ್ದು ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಓಕೆ, ಹೆಮಿಹೈಡ್ರೇಟ್ ಇದನ್ನ ಕೇಳ್ಬೋದು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಹೆಂಗೆ ಪ್ರಿಪೇರ್ ಮಾಡ್ತೀವಿ? ಬೈ ಯೂಸಿಂಗ್ ಜಿಪ್ಸಮ್. ಅದನ್ನ ಹೀಟ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ? CaSO4 ಡಾಟ್ ಹಾಫ್ H2. ಹಾಫ್ H2 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಮಾತ್ರ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ. ಓಕೆ, ಈಗ ಉಲ್ಟಾನೂ ಆಗ್ಬೋದು. ಏನಾಗ್ಬೋದು? ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನೀವು ಪ್ರಿಪೇರ್ ಮಾಡಿರ್ತೀರ, ಅದನ್ನು ನೀವು ಯಾವಾಗಲೂ ಏರ್ ಟೈಟ್ ಕಂಟೈನರಲ್ಲೇ ಇಡಬೇಕು. ಯಾಕಂದರೆ ಇಫ್ ಯು ಕೀಪ್ ಇಟ್ ಓಪನ್ ಆಗಿ ಏನಾದರೂ ಇಟ್ಟರೆ ವಾಟರ್ ಮಾಯ್ಶ್ಚರ್ ಏನಾದರೂ ಬಂದು ಅದಕ್ಕೆ ಅಟ್ಯಾಚ್ ಆದರೆ ಮತ್ತೆ ನಿಮಗೆ ವಾಪಸ್ ಏನು ಸಿಗುತ್ತೆ? ಜಿಪ್ಸಮ್ ಸಿಗುತ್ತೆ. ಜಿಪ್ಸಮ್ಮೇ ಸಿಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಮಾಯ್ಶ್ಚರ್ ಅಥವಾ ವಾಟರ್ ಬಂದು ಅಟ್ಯಾಚ್ ಆದರೆ ನಿಮಗೆ ಮತ್ತೆ ಏನು ಸಿಗುತ್ತೆ? ಜಿಪ್ಸಮ್ ಮತ್ತು ರಾ ಫಾರ್ಮೇ ಸಿಗುತ್ತೆ. ಸೊ ಇನ್ ಆರ್ಡರ್ ಟು ಮೇಕ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀವು ಅದನ್ನು ಏನು ಮಾಡಬೇಕು? ಏರ್ ಟೈಟ್ ಕಂಟೈನರಲ್ಲೇ ಇಡಬೇಕು. ಸೊ ದಿಸ್ ಈಸ್ ಹೌ ಯು ಪ್ರಿಪೇರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದನ್ನು ಉಲ್ಟಾ ನಿಮಗೆ ಜಿಪ್ಸಮ್ ಬೇಕು ಅಂದರೆ ನೀವು ಅದಕ್ಕೆ 1.5 moles ಆಫ್ ವಾಟರ್ನ ಹಾಕಿದ್ರೆ ನಿಮಗೆ ಅಗೇನ್ ಬ್ಯಾಕ್ ಏನು ಸಿಗುತ್ತೆ? ಜಿಪ್ಸಮ್ ಸಿಗುತ್ತೆ. ಓಕೆ, ಸೊ ಅಲ್ಲಿ ಬರ್ದಿದ್ದೀನಿ, ಆನ್ ಹೀಟಿಂಗ್ ಜಿಪ್ಸಮ್ ಆಟ್ 373 Kelvin ದಿಸ್ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಬೇರೆ ಟೆಂಪರೇಚರಲ್ಲಿ ನೀವು ಜಾಸ್ತಿ ಏನಾದರೂ ಹೀಟ್ ಮಾಡಿದರೆ ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗಲ್ಲ. ಇಟ್ ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್. ಪರ್ಟಿಕ್ಯುಲರ್ ವಾಟರ್ ಮಾಲಿಕ್ಯೂಲ್ಸ್ ಲೂಸ್ ಆಗುತ್ತೆ. ಎಷ್ಟು ಲೂಸ್ ಆಗುತ್ತೆ? 1.5. ದೆನ್ ಆ್ಯಂಡ್ ಬಿಕಮ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ ಹಾಫ್ H2 ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಯೂಸಸ್, ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಪ್ಲಾಸ್ಟರ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಮೇಕಿಂಗ್ ಟಾಯ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡ್ತೀವಿ. ಫಾರ್ ಮೇಕಿಂಗ್ ಮಟೀರಿಯಲ್ಸ್ ಫಾರ್ ಡೆಕೋರೇಷನ್ ಆ್ಯಂಡ್ ಸರ್ಫೇಸಸ್ ಸ್ಮೂತ್. ಅದೇ ಹೇಳಿದ್ನಲ್ಲ, ಒಂದು ಸೀಲಿಂಗ್ ಆಗಿರ್ಬೋದು, ಫ್ಲೋರ್ಸ್ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ನಾವು ಪ್ರಿಪೇರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದನ್ನು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಇದನ್ನು ಯೂಸಸ್, ಆಮೇಲೆ ಇದನ್ನು ನಾವು ಏರ್ ಟೈಟ್ ಕಂಡೀಷ್ನರಲ್ಲಿ ಏನಕ್ಕೆ ಇಡ್ತೀವಿ? ಇದು ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಆಗಬಾರ್ದು ಅಂತ ಇಡ್ತೀವಿ. ಅದೇನಾದರೂ ರಿಯಾಕ್ಟ್ ಆದರೆ ಅಗೇನ್ ಅದು ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಇಡ್ತೀವಿ. ಒಂದ್ಸಲ ಯಾವಾಗೋ ಕ್ವಶನ್ ಕೇಳಿದರೆ, ಸೊ ಯು ಮಸ್ಟ್ ರಿಮೆಂಬರ್ ದೀಸ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ನಾವು ಸಾಲ್ವ್ ಮಾಡೋಣ ಕ್ವಶನ್. ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ಸ್ ಆ್ಯಂಡ್ ರೈಟ್ ದೇರ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ನಾನು ಅವಾಗಲೇ ಹೇಳಿದೆ, ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಸೊ ಡ್ರಿಂಕಿಂಗ್ ವಾಟರ್ ಅಂದರೆ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ. ಏನು ಹೇಳ್ಕೊಟ್ಟಿದ್ದೆ? ಎಸ್, ರೈಟ್ ದ ಆನ್ಸರ್ ಹಿಯರ್. ಓಕೆ, ಆ್ಯಂಡ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ಗೂ ಇವಾಗ ತಾನೇ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವೇ ಸಾಲ್ವ್ ಮಾಡಿ. ಟು ಸಪೋರ್ಟ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಪೊಸಿಷನ್, ನಾನು POP, ದಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಈಗ ಇವೆರಡು ಇಂಪಾರ್ಟೆಂಟ್ ಇದೆ ತುಂಬಾ. ಸೊ ಅದನ್ನು ನೀವು ಸಾಲ್ವ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಸಾಲ್ಟ್ಸ್. ನಾವು ಈ ಚಾಪ್ಟರ್ ಆ್ಯಸಿಡ್ಸ್, ಬೇಸ್ ಮತ್ತು ಸಾಲ್ಟ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಕವರ್ ಮಾಡಿದ್ದೀನಿ. ಸೊ 7 ಅಥವಾ 8 ಮಾರ್ಕ್ಸು ಈ ಚಾಪ್ಟರಿಂದ ಬರುತ್ತೆ. ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ವಶನ್ಸ್ ಅಂದರೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸು, ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸು ಎಲ್ಲನೂ ಸಾಲ್ವ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೇನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ಸೊ ಆ ವಿಡಿಯೋನಲ್ಲಿ ನಾನು ಮತ್ತೆ ನಿಮ್ಮ ಡೌಟ್ಸನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈಗ ಕೇಳಿದ ಕ್ವಶನ್, ಈ 2 ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತೀರಾ ಅವ್ರ ಕಮೆಂಟನ್ನು ನಾವು ಪಿನ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಆಗಿರಿ. ಸೊ ತುಂಬಾ ಕನ್ಫ್ಯೂಸ್ ಎಲ್ಲ ಮಾಡ್ಕೋಬೇಡಿ. ಎಲ್ಲನೂ ಟಾಪಿಕ್ಸ್ ನಾವು ಈಸಿಯಾಗೆ ಹೇಳ್ತಾ ಇದ್ದೀವಿ. ಸೊ ಹಂಗೆ ಈಸಿಯಾಗೆ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಸ್ಕ್ರೀನ್ಶಾಟ್ಸ್ ತೊಗೊಳ್ಳೋದ್ಕಿಂತ ಯು ಜಸ್ಟ್ ರೈಟ್ ಇಟ್ ಡೌನ್. ನೀವು ಯಾವಾಗ ಬರೀತೀರಾ ಯು ವಿಲ್ ರಿಮೆಂಬರ್ ಇಟ್ ಮೋರ್. ಓಕೆ ಮಕ್ಕಳೇ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.